ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪಿನಾ ಭಜಿಪೆನೋ ಭಜಿಪೆನೋ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾज की जय. साधु संत महाराज की जय. श्री गुरुदेव दत्त दत्त अवधूत. ಪರಮ ಪೂಜ್ಯರಾದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದೃಢವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರ ಒಂದು ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಾದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದೃಢವರ ನಂದೀಶ್ವರಪುರದ ಮಧುರಖಂಡಿಯವರ ಕಮರಿಮಠದ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಸುದೃಢವರ ಜಯಂತಿ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡು ಸರ್ವರಿಗೂ ಮಹಾದಾನಂದವನ್ನು ನೀಡತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಬಸವಾನಂದ ಗುರುಗಳ ದಿವ್ಯ ಶ್ರೀಪಾದ ಪದ್ಮಲ್ಲಿ ಕೂಡ ನನ್ನ ಅನಂತ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದೃಢವರ ನಂದೀಶ್ವರಪುರದ ಹೊರಕಮರಿ ಮಠಕ್ಕೆ ಆಗಮಿಸಿ ಯಾವ ತಮ್ಮ ಅಜ್ಞಾನ ಅಂತಕ್ಕಂಥದ್ದನ್ನು ಕಳೆದುಕೊಂಡು ಬ್ರಹ್ಮಜ್ಞಾನ ಪಡೆದುಕೊಂಡು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪದಕ್ಕಂಥ ವರಮೋಕ್ಷ ಪಡೆದನ್ನೇ ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸದೋರಕ್ಕೆ ಸಾಕ್ಷಿಭೂತವಾಗಿ ಬೆಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಸದ್ಗುರು ಆತ್ಮೀಯರೇ, ಸುದೃಢವರ ಶ್ರೀ ಕ್ಷೇತ್ರದಲ್ಲಿ ನಾವನ್ನೆಲ್ಲ ಈ ಜ್ಞಾನಯಜ್ಞದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದೃಢವರ ದಿವ್ಯ ಕೃಪಾಶೀರ್ವಾದ ಎಲ್ಲವೂ ಸಾಧ್ಯ ಆಗ್ತದೆ. ನಮ್ಮ ಅಲಕನೂರು ಗುರುಗಳು ಸುದೃಢವರ ಪುಣ್ಯಾರಾಧನೆ ಆಗಮಿಸಿದರು. ಜಯಂತಿ ಕಾರ್ಯಕ್ರಮಗಳು ಸಂತೋಷನ ಹೊಳಪಿಕೊಂಡು ಪ್ರತಿಪಾದನೆ ಮಾಡ್ತಾರೆ, ವಿಷಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಇದ್ದಾರೆ. ಸಂತೋಷ ಆಗಿದೆ, ಭಾಳ ಚೆನ್ನಾಗಿರ್ತಕ್ಕಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಎಲ್ಲರೂ ಕೂಡ ಸಂತೋಷ ಹೇಳಿದ್ದಾರೆ. ಯಾರು ಮೋಕ್ಷ ಪಡಿಬೇಕಂತವ್ರು ಅಂಥವ್ರೆಲ್ಲರೂ ಕೂಡ ಮೋಕ್ಷವನ್ನೇ ಪಡಿಬೇಕು ಆ ರೀತಿ ಇರ್ತಕ್ಕಂಥ ವಿಷಯ ಪ್ರತಿಪಾದನೆ ಮಾಡಿದರು. ಅದು ಮುಖಸ್ತುತಿ ಅಲ್ಲ, ಇಂಥ ಗುರುಗಳು ಸಿಗ್ತಕ್ಕಂಥದ್ದು ಭಾಳ ಕಡಿಮೆ ಇರ್ತದೆ.
ಶೈಲಿ ಶೈಲಿನ ಮಾಣಿಕ್ಯ ಮೌಕ್ತಿಕಂನ ಗಜೆ ಗಜೆ ಚಂದನ್ನ ಇಲ್ಲಿ ಸಾಧವೋ ನೈಹಿ ಸರ್ವತ್ರ ಚಂದನ್ಮನ್ನ ವನೆ ವನೆ ಅಂತ ಹೇಳಿ ಸುಭಾಷಿತ ವಿಷಯ ಪ್ರತಿಪಾದ ಅಂದರೆ ಸಾಧವೋ ನೈಹಿ ಸರ್ವತ್ರ ಅಂತ ಇಲ್ಲಿ ಯಾವ ರತ್ನಗಳು ವನದಲ್ಲೇ ರತ್ನ ಸಿಗ್ತದೆ, ಅರಣ್ಯದಲ್ಲಿ ರತ್ನ ಸಿಗ್ತಾಯಿತ್ತು. ಅಂದರೆ ಗಜದಲ್ಲಿ ಆನೆಯೂ ಕೂಡ ಸಿಗ್ತವೆ ರತ್ನಗಳು, ಮುತ್ತುಗಳು. ಮೌಕ್ತಿಕಂ ನ ಗಜ ಗಜ ಅಂತ ಹೇಳುವಾಗ ಮುತ್ತುಗಳು ಸಮುದ್ರದಲ್ಲಿ ಸಿಗ್ತಕ್ಕಂಥದ್ದು, ಸಮುದ್ರದಲ್ಲಿ ಕಪ್ಪೆ ಚಿಪ್ಪನ ಸಿಗ್ತವೆ. ಅದರಂತೆ ಬಿದಿರಿನಲ್ಲಿ ಸಿಗ್ತಾಯಿದ್ದು, ಬಿದಿರಿನಲ್ಲಿ ಕೆಲವೊಂದು ಬಿದಿರುಗಳಲ್ಲಿ ಮುತ್ತಾಗ್ತಿರ್ತವೆ, ತಂತಾನ ಆಗ್ತಿರ್ತವೆ. ಮದಗಜಗಳಲ್ಲಿ ಕೂಡ ಮದಗಜ ಅಂತಿರ್ತವಲ್ಲ, ಆ ಮದಗಜದ ಮದೋದಕ ಅದು ಕೂಡ ಮುತ್ತಾಗ್ತಿರ್ತವೆ. ಅರಣ್ಯದಲ್ಲಿ ಸಿಂಹದ ಭೇಟಿ ಮಾಡ್ತಕ್ಕಂಥವ್ರು ಅಥವಾ ಗಜಗಳ ಭೇಟಿ ಮಾಡ್ತಕ್ಕಂಥವ್ರು ಹಿಮಾಲಯ ಪರ್ವತದಲ್ಲಿ ಯಾವ ಮದ ಬಂದಿರತಕ್ಕಂಥ ಸಿಂಹವನ್ನು ಭೇಟಿಯಾಡಿರ್ತಕ್ಕಂಥ ಸಿಂಹ ಗಜವನ್ನು ಭೇಟಿಯಾಡ್ತಕ್ಕ ಅದರ ಮಸ್ತಕ ಭಾಗವನ್ನು ಸೀಳಿ ಮದೋದಕವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸಮಯದಲ್ಲಿ ಅದರ ಪಾದಗಳಲ್ಲಿ ಸಿಕ್ಕು ರಕ್ತಸಿಕ್ತವಾಗಿ ಇದ್ಕೊಂಡು ಹಿಮಾಲಯದ ಪರ್ವತದಲ್ಲಿ ಹೋಗ್ತಕ್ಕಂಥ ಸಮಯ ಅಲ್ಲೆಲ್ಲಿ ಮುತ್ತುಗಳು ಹೋಗ್ತಾಯಿದ್ರೆ ಆ ಊರುಗಳ ಪಾದಗಳ ಮಧ್ಯದಲ್ಲಿರ್ತಕ್ಕಂಥ ಇರ್ತಲ್ಲ ಅಲ್ಲೆಲ್ಲಿ ಬೀಳ್ತಾ ಹೋಗುವಾಗ ಇಲ್ಲಿ ಮದಗಜದ ಸಂಹಾರ ಆಗಿದೆ ಅಂತಕೊಂಡು ಅಲ್ಲಿರ್ತಕ್ಕಂಥ ಬೇಟೆಗಾರರು ತೆಗೆದುಕೊಂಡು ಆಗ ಜೊತೆಗೆ ಸಾಥ ಅಂತಕೊಂಡು ಹೇಳಿ ಕಾಳಿದಾಸರು ವಿಷಯ ಪ್ರತಿಪಾದ ಮಾಡ್ತಾರೆ. ಅಂದರೆ ಆನೆಯ ಮದೋದಕ ಕೂಡ ಮುತ್ತಾಗ್ತದೆ, ಕಪ್ಪೆ ಚಿಪ್ಪಿನ ಕೂಡ ಮುತ್ತಾಗ್ತದೆ. ಹೀಗೆ ಮುತ್ತುಗಳು 7 ಸ್ಥಾನ, ಬಿದಿರಿನಲ್ಲಿ ಕೂಡ ಮುತ್ತಾಗ್ತವೆ. ಹೀಗೆ 7 ಸ್ಥಾನಗಳಲ್ಲಿ ಮುತ್ತುಗಳತಕ್ಕಂಥ ಸ್ಥಾನ 7 ಸ್ಥಾನಗಳು ಅಂತ ಹೇಳ್ತಾರೆ. ಹಾಗಿಲ್ಲಿ ಈ ಜಗತ್ತಿನಲ್ಲಿ ಸನ್ಯಾಸಿಗಳೇ ಇದ್ದಾರೆ ಅಂತಂದ್ರೂ ಕೂಡ ಸಾಧವೋ ನಹಿ ಸರ್ವತ್ರ ಅಂತ ಎಲ್ಲರೂ ಸನ್ಯಾಸಿಗಳಿದ್ದಾರೆ, ಎಲ್ಲರೂ ಸನ್ಯಾಸಿಗಳಿಗೆ ಸಾಧ್ಯ ಇಲ್ಲ. ಚಂದನಮನ್ನ ವನೆ, ವನದಲ್ಲಿ ಚಂದನ ಇರ್ತದೆ, ಎಲ್ಲ ವನದಲ್ಲಿ ಚಂದನ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೌಕ್ತಿಕಂನ ಗಜ ಗಜ, ಗಜಗಳಲ್ಲಿ ಮುತ್ತಿರ್ತದೆ, ಎಲ್ಲ ಗಜಗಳಲ್ಲಿ ಇರುವುದಿಲ್ಲ, ಕೆಲವೊಂದು ಗಜಗಳಲ್ಲಿ ಅಷ್ಟೇ ಇರ್ತದೆ. ಚಂದನ ಕೂಡ ವನದಲ್ಲಿ ಇರ್ತದೆ, ಎಲ್ಲ ವನದಲ್ಲಿ ಚಂದನ ಇರುತ್ತೆ. ಕೆಲವೊಂದು ಒಂದೊಂದು ವಿಶೇಷವಾದಂಥ ವನದಲ್ಲಿ ಎಷ್ಟು ಅದಿರ್ತದೆ. ಹೀಗೆ ಮಹಾತ್ಮರೇ ಇರ್ತಾ ಇದ್ದಾರೆ ಅಂದರೂ ಕೂಡ ಸಾಧವೋ ನಹಿ ಸರ್ವತ್ರ ಚಂದನಂ ನ ವನೆ. ಸಾಧು ಮಹಾತ್ಮರು ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾತ್ಮರೇ ಇರ್ತಾರಂದ್ರೂ ಕೂಡ ನಿಜವಾಗಿರ್ತಕ್ಕಂಥ ಮಹಾತ್ಮ ಇರ್ತಕ್ಕಂಥದ್ದು ಭಾಳ ವ್ಯತ್ಯಾಸ ಇರ್ತದೆ. ಹೇಗೆ ಆ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ನಮ್ಮ ಬಸವಾನಂದ ಗುರುಗಳು. ಅವರು ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಅನುಗ್ರಹ ಮಾಡಲಿ, ಜಗತ್ತಿನ ಮೋಕ್ಷವನ್ನು ಉದ್ಧಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡು ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ ಅಂತ. ಭಾಳ ಸುಂದರವಾಗಿ ವಿಷಯವನ್ನು ಪ್ರತಿಪಾದ ಮಾಡ್ತಾ ಬಂದ ಜನರು ಕೂಡ ಭಾಳ ಸುಂದರವಾಗಿ ವಿಷಯವನ್ನು ಪ್ರತಿಪಾದ ಮಾಡ್ತಾ ಬಂದರು. ಸಂತೋಷ. ಹುಬ್ಬಳ್ಳಿಯಲ್ಲಿ 2-3 ವರ್ಷ ನಾವು ಹುಬ್ಬಳ್ಳಿದ್ದಾಗ ಗುರುಗಳು ನಾವು ಕೂಡಿರ್ತಾಯಿದ್ವಿ. ಹುಬ್ಬಳ್ಳಿ ಸಿದ್ದಾರೂಢಪ್ಪರ ಮಠದೊಳಗೆ, ಸಿದ್ದೇಶ್ವರಪ್ಪರ ಮಠದಿಂದ ಬರ್ತಾಯಿದ್ದೀವಿ. ಅಲ್ಲಿ ಮಠದೊಳಗೆ ಸಿದ್ದಾರೂಢಪ್ಪರ ಮಠದೊಳಗೆ ಇರ್ತಾಯಿದ್ರು. ಹೀಗೆ ಅಲ್ಲಿ ಕೂಡ ಯಾವಾಗಲೂ ಮಠದಲ್ಲಿ ಅಲ್ಲಿ 3-4 ವೇಳೆ ಶಾಸ್ತ್ರ ನಡೀತದೆ ಮಠದೊಳಗೆ ಹುಬ್ಬಳ್ಳಿಯಲ್ಲಿ. ಹೀಗೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಕೂಡ ಸಂತೋಷ ನೀಡ್ತಕ್ಕಂಥ ಒಂದು ಮಹಾಪುರುಷರು ಬಸವಣ್ಣಗಳು. ತಾವೆಲ್ಲ ಅವ್ರ ಮುಖಾಂತರ ವಿಷಯ ಕೇಳ್ತಾಯಿದ್ರಿ. ಒಳ್ಳೆಯ ವಿಷಯ ನಮ್ಗೆ ಸಿಗಬೇಕಾದ್ರೂ ಕೂಡ ಪುಣ್ಯ ಬೇಕು ರೀ. ಪುಣ್ಯ ಇದ್ರೆ ಸಾಧ್ಯ ಆಗ್ತದೆ. ಈ ಮುತ್ತು ರತ್ನಗಳು ಖರೀದಿ ಮಾಡುವಾಗ ಸ್ವಲ್ಪ ಈ ಜೇಬು ಕಿಸೆ ಬೆಚ್ಚಗಿರ್ಬೇಕಂತಾರೆ, ಆರಿರಬಾರ್ದು, ತಂಪಿರಬಾರ್ದು. ಮುತ್ತು ರತ್ನ ಸಿಗ್ಬೇಕಂದ್ರೆ ಭಾಳಷ್ಟು ಹಣ ಬೇಕಲ್ಲ ರೀ. ಅಷ್ಟ ಒಂದು 10 ರೂಪಾಯಿ, 20 ರೂಪಾಯಿ ಅಥವಾ 100 ರೂಪಾಯಿ, 1000 ರೂಪಾಯಿ ಇದ್ರೆ ಕಾಯಿಪಲ್ಲೆ ಬಜಾರ್ಗೆ ಹೋಗಿ ಬರೋದು. ಕೊತ್ತಂಬರಿ, ಕರಿಬೇವು ಅಂತೆಲ್ಲ ವಸ್ತುಗಳು ಸ್ವೀಕಾರ ಮಾಡ್ಕೊಂಡು ಬರ್ಬೋದು. ಅದಕ್ಕಿಂತ ಹೆಚ್ಚಿದ್ರು ಬಟ್ಟೆ ಬರೆ ತರ್ಬೋದು, ಅದಕ್ಕಿಂತ ಹೆಚ್ಚಿದ್ರು ಬಂಗಾರ ತರ್ಬೋದು. ರತ್ನಗಳನ್ನು ಖರೀದಿ ಮಾಡ್ಕೊಂಡು ಅದಕ್ಕಿಂತಲೂ ಭಾಳ ಹೆಚ್ಚಬೇಕಾಗ್ತದೆ. ಒಂದೊಂದು ರತ್ನನ ಈ ಭೂಮಿ ಇರ್ತದೆ ಸಂಪೂರ್ಣ ಈ ಪೃಥ್ವಿಯನ್ನು ಅಷ್ಟು
ಇದು ಬೆಲೆ ಎಷ್ಟು ಬರ್ತಲ್ಲ, ಇಷ್ಟು ಕೊಟ್ಟರೆ ಒಂದು ರತ್ನ ಬರೋದಿಲ್ಲ ಅಂತಾರೆ. ಅಷ್ಟು ವಿಶೇಷ ಬೆಲೆ ಇರ್ತದೆ. ಅಂಥ ಬೇರೆ ಇರ್ತಕ್ಕಂಥ ರತ್ನ ಅದು. ಇಲ್ಲಿರ್ತಕ್ಕಂಥದ್ದೇನು ಅಧ್ಯಾತ್ಮ ರತ್ನ ಇದು. ಅಧ್ಯಾತ್ಮ ರತ್ನ, ಜ್ಞಾನ ರತ್ನ ಇದು. ಇಂಥ ರತ್ನ ಸಿಗಬೇಕಾದ್ರೂ ಕೂಡ ಪುಣ್ಯ ಅಂತಕ್ಕಂಥ ಹಣ ಇದ್ದರೆ ಮಾತ್ರ ಸಿಗ್ತದೆ. ಪುಣ್ಯ ಇರ್ತಕ್ಕಂಥ ಸಿಗೋದಿಲ್ಲ. ಅಂಥದ್ದನ್ನೆಲ್ಲ ಪಡಿತಾ ಇದ್ದೀರಿ. ನೀವು ಕೂಡ ಗುರುಗಳು ಒಳ್ಳೆ ಮಾಡಲಿ. ಆದ್ಮೇಲೆ ಸದ್ಗುರುವರ ದಿವ್ಯ ಕೃಪಾಶೀರ್ವಾದ, ಎಲ್ಲಕ್ಕೂ ಸದ್ಗುರುವರ ದಿವ್ಯ ಕೃಪಾಶೀರ್ವಾದ, ಸದ್ಗುರುವರ ದಿವ್ಯ ಕೃಪಾಶೀರ್ವಾದ ಅನ್ನೋಗೋಸ್ಕರವಾಗಿ ನಮ್ಮ ಮುಂದೆ ನೀವು, ನಿಮ್ಮ ಮುಂದೆ ನಾವು ಸದ್ಗುರು ಶ್ರೀ ಕ್ಷೇತ್ರ ಸಮ್ಮಿಲಿತರಾಗಿದ್ದೇವೆ. ಸದ್ಗುರುವರ ಒಂದು ದಿವ್ಯ ಸಂಕಲ್ಪ, ಅವ್ರ ಕೃಪಾಶೀರ್ವಾದ ಅನ್ನೋಗೋಸ್ಕರವಾಗಿ ಅಧ್ಯಾತ್ಮ ನಡೀತದೆ. ಅಧ್ಯಾತ್ಮ ಶ್ರವಣ ಮಾಡ್ತಕ್ಕಂಥದ್ದು ಕೂಡ ಎಲ್ಲರಿಗೂ ಸಾಧ್ಯ ಇಲ್ಲ. ಅಷ್ಟು ಅದು ಭಾಳ ವಿಶೇಷ ಪುಣ್ಯ ಬೇಕು ರೀ. ಭಾಳಷ್ಟು ಪುಣ್ಯ ಬೇಕು. ಎಷ್ಟು ಪುಣ್ಯ ಬೇಕು ಅಂದ್ರೆ ಅಧ್ಯಾತ್ಮ ವಿಶೇಷ ಸಿಗಬೇಕಾದ್ರೆ ಮಹಾ ತಪಸ್ಸಿನಕ್ಕಂತೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಧ್ಯಾತ್ಮ ಅಂದ್ರೆ. ಒಂದು ಸಲ ವಿಶ್ವಾಮಿತ್ರ ಮುನಿಗಳು ತಮ್ಮ ಆಶ್ರಮದಲ್ಲಿ ಆನಂದವಾಗಿರ್ತಾ ಇದ್ದಾರೆ. ಆಗ ವಶಿಷ್ಠ ಗುರುಗಳು ವಿಶ್ವಾಮಿತ್ರ ಮುನಿಗಳ ಆಶ್ರಮಕ್ಕೆ ಹೋಗ್ತಾಯಿದ್ರು. ವಶಿಷ್ಠ ಗುರುಗಳು ಹೋದ ವಿಶ್ವಾಮಿತ್ರ ಮುನಿಗಳು ಒಬ್ರಿಗೊಬ್ರು ಯಾರೋ ಅತಿಥಿಗಳು ಬಂದ್ರೆ ಅತಿಥಿ ದೇವೋ ಭವ ಅಂತ ಹೇಳ್ತಾರೆ. ಅವರು ಅತಿಥಿಗಳಂದ್ರೆ ನಿಜವಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರುಗಳಿರೋ ಅಂಥ ಅತಿಥಿಗಳಿರ್ಬೇಕು. ಅತಿಥಿಗಳಂದ್ರೆ ಯಾರೋ ಭಯೋತ್ಪಾದಕರು ಬಂದು ಬಾಂಬ್ ತೊಗೊಂಡು ಅತಿಥಿಗಳು ಕರೆ ಅಂದರೆ ಅವ್ರು ಯಾರು ಹೇಳಿ ಬರ್ತಾರೆ? ಯಾರು ಹೇಳೇ ಬರೋದಿಲ್ಲ ರೀ. ಅತಿಥಿಗಳಂದ್ರೆ ಯಾರಪ್ಪ? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರುಗಳು ಅಂಥ ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು ಬಂದ್ರೆ ಅವರು ದೇವರಿದ್ದಾರೆ. ಅತಿಥಿ ದೇವೋ ಭವ ಅಂತ ಅತಿಥಿಗಳು ದೇವರೇ ಇರ್ತಾರೆ ಅಂದ್ರೆ ಆ ದೇವತೆ ಇರ್ಬೇಕಲ್ಲ ಅಲ್ಲಿ, ಅಂಥದ್ದಿರಬೇಕು ಅಂದ್ರೆ ಅತಿಥಿಗಳು. ಹೀಗಾಗಿ ವಶಿಷ್ಠ ಗುರುಗಳು ವಿಶ್ವಾಮಿತ್ರ ಮುನಿಗಳ ಆಶ್ರಮಕ್ಕೆ ದಯ ಮಾಡಿಸಿದರು. ಅವರು ಸಂತೋಷಪಟ್ಟು, ಭಾಳ ಸಂತೋಷ ಆಯಿತು. ಬನ್ನಿ ತಗೊಂಡು ಹೇಳಿ ಅವ್ರನ್ನ ಆದರೋಪಚಾರ ಮಾಡಿ ಕೂಡಿಸಿ ಎಲ್ಲ ಅವರ ಪುಷ್ಪಾದಿಗಳನ್ನು ಕೊಟ್ಟು ಮಾಡಿ ಅವ್ರ ಪ್ರಸಾದಕ್ಕೆ ಅನುಕೂಲ ಮಾಡಿ ಎಲ್ಲ ಮಾಡಿ ಹುಷಾರು ಮಾಡಿದ್ರು. ಆಮೇಲೆ ನಾವು ಹೋಗಿ ಬರ್ತಾಯಿದ್ದೀವಿ. ಹೋದ ಕಾರ್ಯ ಮುಗಿತು, ನಾವು ಬರ್ತಾಯಿದ್ದೀವಿ ತಗೊಂಡು ಇವರು ಊರಿಗೆ ಹೋಗ್ಲಿಕ್ಕೆ ತಮ್ಮ ಇದಕ್ಕೆ ಆಶ್ರಮಕ್ಕೆ ಹೋಗ್ಲಿಕ್ಕೆ ಸಿದ್ಧರಾದರು. ಬಂದಿರ್ತಕ್ಕಂಥ ಅತಿಥಿಗಳಿಗೆ ಸನ್ಮಾನ ಮಾಡೋಕೆ ಅವ್ರಿಗೆ ಸಂತೋಷಗಳು ಕಾಣಿಕೆಯನ್ನು ಕೊಡಬೇಕಲ್ಲ ಅಂದ್ಕೊಂಡೇಳಿ ಆಗೋಸ್ಕರ ಅವರು ಕಾಣಿಕೆಯನ್ನು ಕೊಟ್ಟರು. ಯಾರು? ವಿಶ್ವಾಮಿತ್ರ ಮುನಿಗಳು ವಶಿಷ್ಠ ಗುರುಗಳಿಗೆ ಕಾಣಿಕೆಯನ್ನು ಕೊಡ್ತಾಯಿದ್ರು. ಅರಣ್ಯದಲ್ಲಿ ಕಾಣಿಕೆ ಏನಿರ್ತದೆ? ಅಲ್ಲಿರ್ತಕ್ಕಂಥ ಪುಷ್ಪಗಳಿರ್ಬೋದು, ಪತ್ರ ಇರ್ಬೋದು, ಫಲಗಳಿರ್ಬೋದು, ಇಷ್ಟು ಇರ್ತದೆ. ಮತ್ತೆ ಇರ್ತದೆ. ಹಾಗೆ ಇದಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥದ್ದು ಏನದಪ್ಪ? ಕಾಣಿಕೆ ಅಂದ್ರೆ ಯಾವ ತನಗೆ ಬೇಡಾಗಿರ್ತಕ್ಕಂಥ ವಸ್ತುಗಳು ಕೊಡ್ತಕ್ಕಂಥದ್ದು ಕಾಣಿಕೆ ಅಲ್ಲ. ಕಾಣಿಕೆ ತನಗೆ ಬೇಕಾಗಿರ್ತಕ್ಕಂಥದ್ದು, ತನಗೆ ಪ್ರಿಯವಾಗಿರ್ತಕ್ಕಂಥದ್ದು ಇರಬೇಕು, ಅಂಥ ವಸ್ತುವನ್ನು ಕಾಣಿಕೆ ಕೊಡೋದು, ಅದು ಕಾಣಿಕೆ ಆಗೋದು. ಅವರು ವಿಶ್ವಾಮಿತ್ರ ಮುನಿಗಳು ತಪಸ್ಸು ಮಾಡಿದ್ರಂತಾರೆ. ಹೇಗೆ ತಪಸ್ಸು ಮಾಡಿದ್ರಂದ್ರೆ ಉಕ್ಕಿರ್ತಲ್ಲ, ಉಕ್ಕಿನಿಂದ ಕೆಲವೊಂದು ಕೊಡಲಿಗಳು ಮಾಡಿಸಿರ್ತಾರೆ, ಕುಡುಗೋಲು ಮಾಡಿಸಿರ್ತಾರೆ. ಉಕ್ಕಿನಿಂದ ಪಟ್ಟಿರ್ತಾವೆ, ವಾಹನಗಳಿಗೆ ಪಟ್ಟಿ, ಕೆಳಗೆ ಉದ್ದು ಪಟ್ಟಿರ್ತಾವಲ್ಲ, ಅಂಥ ಪಟ್ಟಿಗಳು ಮಾಡ್ತಾರೆ. ಅಂಥ ಉಕ್ಕನ್ನು ತೆಗೆದು ಪುಡಿ ಮಾಡಿ ಅಂಥ ಉಕ್ಕಿನ ಹಿಟ್ಟನ್ನು ಸ್ವೀಕಾರ ಉಕ್ಕಿನ ಹಿಟ್ಟು ಅದು ಯಾವ ರಸ ಇರ್ತದೆ ಹೇಳೋದು? ಅಂಥ ಉಕ್ಕಿನ ಹಿಟ್ಟನ್ನು ಸ್ವೀಕಾರ ಮಾಡಿಕೊಂಡು ತಪಸ್ಸು ಮಾಡಿದ್ರಂತೆ. ಎಷ್ಟು ವರ್ಷ ಪರಿದ್ರು ತಪಸ್ಸು ಮಾಡ್ತಾ ಒಣ ಹಿಟ್ಟನ್ನು, ಅದು ಉಕ್ಕು ಮತ್ತು ಒಳಗೆ ಅದು ಯಾವ ಶೀನಲ್ಲ, ಒಳಗೆ ಪಚನಾಗುವುದಲ್ಲ ಅಂಥದ್ದನ್ನು ಸ್ವೀಕಾರ ಮಾಡಿ ತಪಸ್ಸು ಮಾಡಿದರು. ಘೋರ ತಪಸ್ಸು ಮಾಡ್ತಕ್ಕಂಥದ್ದು. ಆಗ ವಿಶೇಷವಾಗಿರ್ತಂಥ ಒಂದು ಫಲವನ್ನು ಅವ್ರಿಗೆ ಕಾಣಿಕೆ ಆಗಿ ಕೊಡಬೇಕು ಅಂತ ವಿಚಾರ ಮಾಡಿ ವಶಿಷ್ಠರು ಕುರಿತು, ಋಷಿಗಳೇ, ಗುರುವರೇ, ನಮ್ಮ ಕಾಣಿಕೆ ಅಂತ ಸ್ವೀಕಾರ ಮಾಡಬೇಕು ಹೇಳಿ ಅಷ್ಟೊಂದು ಕಠಿಣ ತಪಸ್ಸು ಮಾಡಿರ್ತಕ್ಕಂಥ ಆ ತಪಸ್ಸಿನ 10,000 ವರ್ಷ ತಾವು ಮಾಡಿರ್ತಕ್ಕಂಥ ತಪಸ್ಸಿನ ಫಲವನ್ನು ಇದನ್ನು ಸ್ವೀಕಾರ ಮಾಡಿರ್ತಕೊಂಡು ಹೇಳಿ ಅವರ ಕೈಯೊಳಗೆ ಕಮಂಡಲ ಸ್ವೀಕಾರ ಮಾಡಿಕೊಂಡು ಕಮಂಡಲದಲ್ಲಿ ಇರ್ತಕ್ಕಂಥ ಜಲವನ್ನು ಅವ್ರಿಗೆ ಬಿಟ್ಟು ಸಂಕಲ್ಪ ಮಾಡಿದರು. ನಾನು ಮಾಡಿರ್ತಕ್ಕಂಥ 10 ವರ್ಷದ ತಪಸ್ಸಿನ ಸಾಮರ್ಥ್ಯ ವಶಿಷ್ಠಗಳಿಗೆ ಸಮರ್ಪಣವಾಗಲಿ ಅಂತಕೊಂಡು ಜಲತರ್ಪಣ ಮಾಡಿದರು. ಅವರು ಸ್ವೀಕಾರ ಮಾಡಿದರು.
ಎಷ್ಟು ವರ್ಷ ಅದು? 10,000 ವರ್ಷ ತಪಸ್ಸು ಮಾಡ್ತಕ್ಕಂಥದ್ದು. ನೀವು ಈಗ ನಿಮ್ಮ ಹತ್ರ ಹಣ ಇರ್ತದೆ, ನಿಮ್ಮ ಹತ್ರ ಯಾರಿಗೋ ಕಾಣಿಕೆ ಕೊಡ್ತಿರ್ತಾರೆ. ಮನೆಗೆ ಜಂಗಮರ ಪ್ರಸಾದ ಬಂದರೆ ಯಾರು ಬಂದರು ಒಮ್ಮೆ ಕಾಣಿಕೆ ಕೊಡ್ತೀರಿ. ನಿಮ್ಮ ಹತ್ತಿರ ಇರ್ತಕ್ಕಂಥ ಸಂಪತ್ತು ಎಷ್ಟು, ನೀವು ಕೊಡ್ತಕ್ಕಂಥ ಕಾಣಿಕೆ ಎಷ್ಟು ವಿಚಾರ ಮಾಡಿರಿ. ಕಡಿಮೆ ಹೆಚ್ಚಿರ್ತದೆ. ವಿಶ್ವಾಮಿತ್ರ ಮುನಿಗಳು 10,000 ವರ್ಷದ ತಪಸ್ಸಿನ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಅಂದರೆ ಅವ್ರು ಉಳಿದಿರ್ತಕ್ಕಂಥ ಎಷ್ಟು ಭಾಗ ಇರ್ಬೋದು ಇನ್ನು ವಿಚಾರ ಮಾಡಿ. ಆಗಿನ ಅವರ ಆಯುಷ್ಯ ಅಷ್ಟಿರ್ತಿತ್ತು. ಏಕೆಂದ್ರೆ ವಶಿಷ್ಠ ಋಷಿಗಳು ರಘುವಂಶಕ್ಕೆ 10 ತಲೆಮಾರಿಗೆ ಒಬ್ಬರೇ ಗುರುಗಳು. ವಶಿಷ್ಠ ಗುರುಗಳು ರಘುವಂಶ ಅಂದರೆ ಶ್ರೀರಾಮಚಂದ್ರ ವಂಶಕ್ಕೆ 10 ತಲೆಮಾರಿಗೆ ಒಬ್ಬರೇ ಗುರುಗಳಿರುತ್ತೆ. ಅವ್ರ ಅವಶ್ಯ ಎಷ್ಟಿರ್ಬೋದು ಹೇಳಿ? ಇನ್ನೆಷ್ಟು ಇರ್ಬೋದು ಅಂತಂದ್ರೆ ದಶರಥ ಸ್ವಲ್ಪ ಲೆಕ್ಕ ಮಾಡ್ಕೋಬೋದು. ದಶರಥ ಮಹಾರಾಜ ಒಬ್ಬರ ವಿಷಯ ಅದು, ಇನ್ನುಳಿದವ್ರು ಮತ್ತು ನೀವೇ ಎಣಿಸ್ಕೊಳ್ಳೋದು ಒಬ್ಬರ ವಿಷಯ. ಶ್ರೀರಾಮಚಂದ್ರ ಜನಿಸ್ತಕ್ಕಂಥ ಸಮಯದಲ್ಲಿ 60,000 ವರ್ಷ ಆಯ್ತಂದರೆ ಆಗ ಶ್ರೀರಾಮಚಂದ್ರ ಜನಿಸ್ಯಾರ. ಅವ್ರಿಗೆ ಎಷ್ಟು ವರ್ಷ ರೀ? 60,000 ವರ್ಷ ಅವರಿಗೆ ವಯಸ್ಸಾದಾಗ ಶ್ರೀರಾಮಚಂದ್ರ ಲಕ್ಷ್ಮಣ ಭರತ ಶತ್ರುಘ್ನ ಜನಿಸಿರ್ತಕ್ಕಂಥದ್ದು ಅವ್ರಿಗೆ 60,000 ವರ್ಷ ಆದಾಗ. ಇಷ್ಟು 60,000 ವರ್ಷ ವಯಸ್ಸಲ್ಲ, ಇಂಥ ಆಯುಷ್ಯ ಅವ್ರಿಗಿಂತ ಹಿಂದಿನ ಕಾಲದವ್ರು ಮತ್ತು ಅದಕ್ಕಿಂತ ಹೆಚ್ಚಿರ್ತದೆ ಆಯುಷ್ಯ. ಅಂಥ ಆಯುಷ್ಯ ಉಳ್ಳಂಥವರು ತಪಸ್ಸು ಮಾಡಿದಾಗ ಅವರು ಅಂಥ ವಯಸ್ಸಿನ ಕೊಡಲ್ಪಟ್ಟಂಥ 10 ತಲೆಮಾರಿಗೆ ವಶಿಷ್ಠ ಗುರುಗಳು ಒಬ್ಬರೇ ಗುರುಗಳಂದ್ರೆ ಇವರ ಆಯುಷ್ಯ ಎಷ್ಟಿರ್ಬೋದು? ಹೀಗೆ 10,000 ವರ್ಷ ತಪಸ್ಸು ಮಾಡಿರ್ತಕ್ಕಂಥ ತಪಸ್ಸಿನ ಸಾಮರ್ಥ್ಯವನ್ನು ವಿಶ್ವಾಮಿತ್ರ ಮುನಿಗಳು ಸ್ವೀಕಾರ ಮಾಡಿ ತಗೊಂಡು ಕೊಟ್ಟರು. ಅವರು ಆಯಿತು ಸಂತೋಷ ಅಂತಕೊಂಡು ಸ್ವೀಕಾರ ಮಾಡಿದರು. ತದನಂತರ ವಿಶ್ವಾಮಿತ್ರ ಸ್ವಭಾವ ಸ್ವಲ್ಪ ಬೇರೆ. ಏನಂದ್ರೆ ಈಗ ನಾನು ಕಾಣಿಕೆಯನ್ನು ಕೊಟ್ಟಿದ್ದೇನೆ, ನಾನು ಹೋದರೆ ಅಲ್ಲಿಗೆ ನಾನು ಎಲ್ಲಿ ಹೋಗ್ರಿ? ವಶಿಷ್ಠ ಋಷಿಗಳ ಆಶ್ರಮಕ್ಕೆ ಹೋಗ್ಬೇಕು. ಅವ್ರೇನು ಕೊಡ್ತಾ ಇದ್ದಾರೆ ನೋಡೋಣ ವಿಶೇಷ. ಇದಕ್ಕೆ ಅವ್ರ ಪ್ರತಿಫಲವಾಗಿ ಏನು ಕೊಡ್ತಾರೆ? ನಾವು ಕೊಡೋಕ್ಕಿಂತ ಹೆಚ್ಚಿದ್ದು ಕೊಡ್ಬೇಕಲ್ಲ. ಅವ್ರ ಹತ್ರ ರೀಚ್ ಅನ್ನೋದು ಇದಕ್ಕಿಂತ ಏನು ಹೆಚ್ಚದ ಏನು ಕೊಡ್ತಾರೆ ನೋಡೋಣ ಅಂತ ನೋಡೋ ಉದ್ದೇಶಕ್ಕಾಗಿ ಅವರು ಇದಿರಬಾರ್ದು. ಈ ಛಲ ಇರ್ತಲ್ಲ, ಈ ಛಲನ ಹಾನಿ ಮಾಡೋದು ಮನುಷ್ಯನಿಗೆ. ಇದಿರಬಾರ್ದು. ನಾನು ಕೊಟ್ಟಿದ್ದೇನೆ, ನಾನು ಪಡೆಯುತ್ತೇನೆ ಅಂತಕ್ಕಂದ್ರೆ ಇದು ಎರಡನ್ನೂ ಬಿಟ್ಟಿರ್ತಕ್ಕಂಥದ್ದು ಅವ್ರ ಉದ್ಧಾರಕ್ಕೆ ಮಾರ್ಗ ಇರ್ತದೆ. ಕೆಲವು ದಿವಸಗಳು ಗತಿಸಿದ ಮೇಲೆ ವಶಿಷ್ಠ ಗುರುಗಳ ಆಶ್ರಮಕ್ಕೆ ವಿಶ್ವಾಮಿತ್ರ ಮುನಿ ಹೇಳಿದ್ರು. ಅವರು ಆದರ ಆತಿಥ್ಯವನ್ನು ಮಾಡಿ ಪರಿಯದಿಂದ ಬರಮಾಡಿಕೊಂಡು ಬನ್ನಿ ಋಷಿವರ್ಯರೇ ಬನ್ನಿ ಅಂತ್ಕೊಂಡು ಅವ್ರನ್ನ ಸ್ವಾಗತ ಮಾಡಿದರು, ಉಪಚಾರ ಮಾಡಿದರು, ಎಲ್ಲ ಆಯಿತು. ಇನ್ನು ಮರಳಿ ಅವರು ಹೊರಡಲಿಕ್ಕೆ ತಯಾರಾಗತಕ್ಕಂಥ ಸಮಯದಲ್ಲಿ ವಶಿಷ್ಠ ಋಷಿಗಳು ಕಾಣಿಕೆ ಕೊಡಬೇಕಲ್ಲ. ಈಗ ಆ ಕಾಣಿಕೆ ಏನು ಕೊಡ್ತಾರೆ ನೋಡೋ ಉದ್ದೇಶದಿಂದ ಇವರು ಹೋಗಿದ್ದಾರೆ. ಅವ್ರಿಗೆ ಕಾಣಿಕೆ ಕೊಟ್ಟರು. ಎಷ್ಟು ಕಾಣಿಕೆಯನ್ನು ಕೊಟ್ಟರು ಅಂದ್ರೆ ಅವ್ರಿಗೆ ಹೆಚ್ಚು ಕೊಡ್ಬೇಕಲ್ರಿ. ಅವರಂದರು, ನಮ್ಮ ಗುರುಗಳ ಸನ್ನಿಧಿಯಲ್ಲಿ ನಾನು ಯಾವ ವಿಷಯವನ್ನು ಬ್ರಹ್ಮ ಶ್ರವಣ ಮಾಡಿದ್ದೇನೆಯೋ, ತಮ್ಮ ಗುರುಗಳ ಸನ್ನಿಧಿಯಲ್ಲಿ ಯಾವ ಬ್ರಹ್ಮ ವಿಷಯವನ್ನು ನಾನು ಶ್ರವಣ ಮಾಡಿದ್ದೇನೋ ಆ ಬ್ರಹ್ಮ ಶ್ರವಣದ 2 ನಿಮಿಷದ ಕಾಣಿಕೆ ನಿಮ್ಗೆ ಕೊಡ್ತಾ ಇದ್ದೇನೆ ಅಂತ. ಎಷ್ಟು ಕೊಡ್ರಿ? ವಿಶ್ವಾಮಿತ್ರರು ಬಹಳ ಖಡ್ಗ ಅವರು. ಮತ್ತು ಎಷ್ಟು ಗಟ್ಟಿ ಹೇಗಿದ್ದಾರೆ ಅನ್ನೋದ್ರ ಉಕ್ಕಿನ ಹಿಡ್ತಂತ ತಪಸ್ಸು ಮಾಡಿ ಹೇಗಿರ್ಬೇಕು. ಏನೈತೆ ಅಂದ್ರೆ ಒಳಭಾಗದಲ್ಲಿ ಉರಿದು ಬಿದ್ರು ಅವರು. ಅವಮಾನ ನಾನು ಅವಮಾನ ಮಾಡಿದ್ವಿ. ನನಗೆ ನೀವು ಕಾಣಿಕೆಯನ್ನು ಕೊಡೋದು ಬೇಕಾಗಿರಲಿಲ್ಲ. ನನ್ನ ಕಾಣಿಕೆನೂ ಕೊಡಲಿಲ್ಲ ಅನ್ನೋ ಸಂತೋಷ ಇತ್ತು. ಆದ್ರೆ ಇದು ಹೇಗಾಗ್ತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಆಟದೊಳಗೆ ಮಲ್ಲಮ್ಮನಿಗೆ ಕೊಡ್ತಕ್ಕಂಥ ಕಾಣಿಕೆ, ಪರಮೇಶ್ವರ್ ಕೊಡ್ತಕ್ಕಂಥ ಕಾಣಿಕೆ, ಮಲ್ಲಮ್ಮನ ಮಾವನಿಗೆ ಕೊಡ್ತಕ್ಕಂಥ ಕಾಣಿಕೆ ಬೇರೆ, ಸಂಗೀತವ್ರು ಇರ್ತಕ್ಕಂಥ ತಬಲಾದವರು ಪೆಟ್ಟಿಯವ್ರು ಕೊಡ್ತಕ್ಕಂಥ ಕಾಣಿಕೆ ಬೇರೆ.
ಅದರೊಳಗೆ ಮಲ್ಲಮ್ಮನ ಅತ್ತೆಯವರಿಗೆ ಮಲ್ಲಮ್ಮನ ನೆಗವಣ್ಣೆ ಇರ್ತಾರೆ ಬಸಮ್ಮನಾಗಮ್ಮ ಅವ್ರಿಗೆ ಕೊಡ್ತಕ್ಕಂಥ ಕಾಣಿಕೆ ಬೇರೆ. ಅವ್ರಿಗೆ 1 ಪೈಸೆ 2 ಪೈಸೆ ಕೊಡ್ತಾರೆ ಆಗಿನ ಕಾಲಕ್ಕೆ. ಅವ್ರೇನು ಇದು ಮಾಡಿ ಅದನ್ನು ಸಮಾಧಾನ ಮಾಡ್ಕೋಬೇಕಲ್ಲ, ಇದು ನಮಗೆಲ್ಲ ನಮ್ಮ ಪಾತ್ರಕ್ಕೆ ಅಂತ ಹೋಗಿದ್ರು ಅವರು. ಇದು ನಮಗೆಲ್ಲ ಕೊಟ್ಟ ಕಾಣಿಕೆ ನಮ್ಮ ಪಾತ್ರಕ್ಕೆ ಅವಮಾನ ಮಾಡ್ಕೊಳ್ಳೋದು. ಹೀಗೆ ಸೇರಿಸಲ್ಲ 1 ನಿಮಿಷ 2 ನಿಮಿಷ ಕೊಟ್ಟ ಇವರಲ್ಲಿ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಇವ್ರಿಗೆ ಮಲ್ಲಮ್ಮನಿಗೆ ಏನು ಕೊಟ್ಟರೆ ಅವ್ರಿಗೆ 2 ಪೈಸೆ ಕೊಡೋದು ಎದು ಕೊಟ್ಟಾಗದ ಅವಮಾನ ಮಾಡೋಕೆ ಹೋಗಲ್ಲ ರೀ. ಹಾಗೆ ತಿಳ್ಕೊಂಡ್ಬಿಟ್ರವ್ರು ಯಾರು ವಿಶ್ವಾಮಿತ್ರ ಮುನಿಗಳು. ಇದು ನಿರ್ಣಯ ಆಗಲಿಕ್ಕೆ ಬೇಕು ಅಂತವ್ರು, ಇದು ನಿರ್ಣಯ ಆಗಲಿಕ್ಕೆ ಬೇಕು. ಏಕೆಂದ್ರೆ 10,000 ವರ್ಷ ಪರ್ಯಂತ ನಾನು ತಪಸ್ಸು ಮಾಡಿದ್ದೇನೆ. ತಪಸ್ಸಿನ ಕಾಣಿಕೆಯನ್ನು ನಾನು ಇವ್ರಿಗೆ ಕೊಟ್ಟರೆ 2 ನಿಮಿಷದ ಬ್ರಹ್ಮ ಶ್ರವಣದ ಫಲವನ್ನು ಕೊಟ್ಟಿದ್ದಾರೆ. ಇದು ಯೋಗ್ಯವೇ? ಇವು ನಿರ್ಣಯವಾಗಲಿ ವಿಶಿಷ್ಟರೇ ಅಂತಕೊಂಡು ಹೇಳಿದರು. ನಿರ್ಣಯವಾಗಲಿ ಏಕೆ ಕೊಟ್ಟರೆ ನಾನು ಅವಮಾನ ಮಾಡೋಗೋಸ್ಕರವಾಗಿ ಸಮಾನದೇ ಇರ್ತಕ್ಕಂಥದ್ದು ವಿಶ್ರಮ ಇರ್ತಕ್ಕಂಥದ್ದು ಅಂತಕೊಂಡು ಹೇಳಿ ಇದು ಅವ್ರು ಹೇಳಿದ್ರು, ನಾನು ನಿಮಗೆ ಅವಮಾನ ಮಾಡಿಲ್ಲ, ನಿಮ್ಗೆ ಕಡಿಮೆ ಕೊಟ್ಟಿಲ್ಲ, ನಾನು ಕಡಿಮೆ ಕಾಣಿಕೆಯನ್ನು ಕೊಡಲಿಲ್ಲ, ಭಾಳ ಹೆಚ್ಚಿನ ಕಾಣಿಕೆ ಕೊಟ್ಟಿದ್ದೆ ಅನ್ನೋದು. ಇದು 2 ನಿಮಿಷದ ಹೆಚ್ಚಿನ ಕಾಣಿಕೆ ಇದು ಅಂಥದ್ದು ನಿರ್ಣಯವಾಗಲಿ. ಅಲ್ಲಿ ಯಾರ ಕಡೆ ಹೋಗ್ತಾ ಇದ್ದಾರೆ ನಿರ್ಣಯ ಮಾಡಿರಿ, ಯಾರು ಬೇಡ ಅಂತಾರದು. ಈ ಕಾಣಿಕೆಯನ್ನು ಈ ವಿಷಯ ನಿಮ್ಮ 2 ನಿಮಿಷದ ಶ್ರವಣ ಫಲ ಅಧಿಕದನು 10,000 ವರ್ಷ ತಪಸ್ಸಿನ ಫಲ ಹೆಚ್ಚು ನಿರ್ಣಯವಾಗಬೇಕು. ಆಗೋಸ್ಕರವಾಗಿ ಬ್ರಹ್ಮದೇವರ ಕಡೆ ನಾವು ನಿರ್ಣಯ ಮಾಡ್ತಾ ಇದ್ದೀವಿ. ಹೋದ್ರಿ ಅಲ್ಲೊಂದು ಪಾದ ಇಟ್ಕೊಂಡು ಕಟ್ ಹೋದ್ರಿ. ಬ್ರಹ್ಮದೇವ್ರ ಹತ್ರ ಹೋಗಿ ಕೇಳಿದರು, ಬ್ರಹ್ಮದೇವರೇ, ನಾನು 10,000 ವರ್ಷ ಪರ್ಯಂತರವಾಗಿ ತಪಸ್ಸು ಮಾಡಿದ ತಪಸ್ಸನ್ನು ನಮ್ಮ ವಶಿಷ್ಠ ಗುರುಗಳಿಗೆ ಕಾಣಿಕೆ ಕೊಟ್ಟರು, ಋಷಿಗಳಿಗೆ ಕೊಟ್ಟರೆ ಇವರು ನನಗೆ 2 ನಿಮಿಷದ ಕೇವಲ 2 ನಿಮಿಷದ ಬ್ರಹ್ಮಶ್ರವಣ ಫಲವನ್ನು ಕಾಣಿಕೆ ಕೊಟ್ಟಿದ್ದಾರೆ. ಇದು ಯೋಗ್ಯವೇ ಅಂತ ಕೇಳಿದ್ರು. ಅವರಂದರು, ಇದೆಲ್ಲಿ ಹಣದಲ್ಲಪ್ಪ ನಮ್ಮ ಸುತ್ತ, ಇದು ಕೆಲಸನ ಹೌದು ಬೇಡ ಅಂತಂದು ಅವರಂದರು. ವಿಶ್ವಾಮಿತ್ರ ಮುನಿಗಳೇ, ನೀವು ನೋಡ್ತಿರಲ್ಲ ಪರಮೇಶ್ವರ ನೋಡ್ರಿ ಕಣ್ಣು ಬಸ್ಕೊಂಡು ಕೂತಾರೆ. ವಿಷ್ಣು ಪರಮಾತ್ಮ ಆರಾಮ ಮಲ್ಕೊಂಡಾರ. ಅವರ ಕೇಶಗಳಾಗಲಿ ಇವ್ರ ಕೇಶಗಳಲ್ಲಿ ಬೆಳಗಾಯಿಲ್ಲ. ನಾವು ಸೃಷ್ಟಿ ಮಾಡಿ ಆ ವೃಕ್ಷ ಈ ವೃಕ್ಷ, ಆ ರಸ ಈ ರಸ, ಹಣ್ಣುಗಳು ಈ ಹಣ್ಣುಗಳು, ಈ ಪ್ರಾಣಿ ಆ ಪ್ರಾಣಿ ಎಲ್ಲವನ್ನು ಸೃಷ್ಟಿ ಮಾಡಿ 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 ಸಾಕಾಗಿ ನನ್ನ ತಲೆ ಬೆಳಗಾಗಿಬಿಡ್ತು, ದಾಡಿ ಬೆಳಗೋದು. ನನಗೇನು ಜ್ಞಾನ ಇರ್ತದೆ? ವಯಸ್ಸು 60 ವರ್ಷ ಆದ ಅರಿವು ಮರಿವು ಆಗ್ತಂತ ಆಗ ಮುಗ್ದಪ್ಪ ನಂದ. ನಮ್ಮ ಅಪ್ಪನ ಕೇಳ್ರಿ, ಅವ್ರು ವಿಷ್ಣು ಪರಮಾತ್ಮ ಕೇಳಿದ್ರು. ಇವ್ರ ಕೈಯಲ್ಲಿ ಉಳ್ಕೊಳ್ಳೋಸರ ಹೇಳಿದ್ರೆ ಹಿಂಗೆ ಅವರು ಇವರು ಇಷ್ಟು ಈ ರೀತಿ ಖಡಕಿದವ್ರು ತಪಸ್ಸು ಮಾಡಿರ್ತಕ್ಕಂಥವ್ರು ನನ್ನ ಶಾಪ್ ಕೊಟ್ರೆ ಏನು ಮಾಡೋದು? ಹಣದಲ್ಲ ಬೇಡ ಹೋಗಲ್ಲ ಅಂತ ಅವ್ರು ಮುಂದೆ ಸಾಗಿಸಿದ್ರು, ಕಳಿಸಿದ್ರು. ಆಗಲಿ ನಾವು ತೊಗೊಂಡು ಅಲ್ಲಿ ಹೋದರು. ಸತ್ಯಲೋಕ ಬಿಟ್ಟರು, ವಿಷ್ಣು ಪರಮಾತ್ಮ ವೈಕುಂಠ ಲೋಕಕ್ಕೆ ಹೋದರು. ಇವರು ಹೋಗ್ತಕ್ಕಂಥ ರೀತಿಯನ್ನು ನೋಡಿಕೊಂಡು ವಿಷ್ಣು ಪರಮಾತ್ಮ ಏನು ಗದ್ದಲ ಅಂತ ಹೇಳಿ, ಬನ್ನಿ ವಿಶ್ವಾಮಿತ್ರ ಹೇಳಿ ಏನು ಸಮಾಚಾರ ಅಂತ. ಏನು ಸಮಾಚಾರ ಅಂದರೆ 10,000 ಪರ್ಯಂತರ ನಾವು ತಪಸ್ಸು ಮಾಡಿ ಘೋರ ತಪಸ್ಸು ಮಾಡ್ತಕ್ಕಂಥ ತಪಸ್ಸಿನ ಫಲವನ್ನು ನಾನು ಕಾಣಿಕೆ ಕೊಟ್ಟರೆ ಈ ವಶಿಷ್ಠ ಉರುಳಿದ್ದಾರೆ ನೋಡ್ರಿ, ಇವರು 2 ನಿಮಿಷದ ಬ್ರಹ್ಮ ಶ್ರವಣ ಫಲವನ್ನು ಕೊಟ್ಟಿದ್ದಾರೆ. ಇದು ಯೋಗ್ಯವೇ ಅಂತ ಕೇಳಿದರು. ಅವರಂದರು, ಈ ಸೃಷ್ಟಿಯನ್ನು ರಕ್ಷಣೆ ಮಾಡಿ ಮಾಡಿ ಸಾಕಾಗಿ ಕೂಡ್ರು ಸಹಿತ ಆಗಲ್ದಕ್ಕಾಗಿ ನಾನು ವಿಶ್ವಸ್ತರ್ಪ ಅಂದ್ರೆ ಕೇಳದೆ ನಿದ್ರೇನು ಮಾಡ್ತಾಯಿದ್ದೀನಪ್ಪ, ನನಗೆ ತ್ರಾಸಾಗಿದೆ ನನಗೋಸ್ಕರ ಶಾಂತಿ ಆಗಲಿ, ಸ್ವಲ್ಪ ಸಮಾಧಾನ ಕೈಕಾಲು ಹೊಡೆದು ತ್ರಾಸ ಬರಲ್ಲ, ಅದಕ್ಕಾಗಿ ಲಕ್ಷ್ಮೀದೇವಿ ಪಾದಸೇವೆ ಮಾಡ್ತಾಯಿ ಎಂದು ನಾನು ಮಲಗಿದ್ದೇನೆಯೋ, ಎಂದು ಲಕ್ಷ್ಮೀದೇವಿ ಪಾದಸೇವೆ ಮಾಡ್ತಾಳೋ, ಸರ್ಪಕ್ಕೆ ಸಾಕಾಗಿದೆ ಆದಿಶೇಷನಿಗೆ. ಇಂಥ ಸ್ಥಿತಿಯನ್ನು ಕೇಳಿ ಉತ್ತರ ಏನು ಕೊಡ್ತಾರೆ? ಇದು ಕನ್ಸ್ಕೊಂಡು ಕೂತಿದ್ದಾರೆ ಎಲ್ಲ ಪ್ರಳಯ ಮಾಡಿ, ಅವ್ರನ್ನೂ ಕೇಳಿರೋದು. ಅವ್ರು ಏನು ಮಾಡೋದಿಲ್ಲ, ಪ್ರಳಯ ಒಂದೇ ಮಾಡ್ತಾರೆ, ಏನು ಕೆಲಸತ್ತದ ಅಲ್ಲಿ ಕೇಳ್ರಿ. ಅವು ದೇವಾದಿದೇವ ಮಹಾದೇವ್ ಅಂತಾರೆ, ನನಗೆ ಮಾಧವ್ ಅಂತಾರೆ. ಅಲ್ಲಿ ಹೋಗಿ ಕೇಳ್ರಿ. ಅಂದ್ರೆ ಉಳ್ಕೊಳ್ಸೋರು ಇವ್ರು ಹಾಕಿ ಕಳಿಸ್ಬಿಟ್ರಿ. ಇನ್ನು ಅದರ ಹಚ್ಚಿಗೆಲ್ಲಿ ಕಳಿಸಿದ್ರು. ಅಲ್ಲಿ ಹೋದ್ರಿ, ಖಟ್ ಪಾದಿಗೆ ಹಾಕೊಂಡು ಹೋದ್ರು. ಪರಮೇಶ್ವರ ಹತ್ರ ಹೋಗಿ ನಿಂತ್ಕೊಂಡ್ರು. ಬರ್ರಿ ಋಷಿಗಳೇ, ಏನು ಸಮಾಚಾರ, ಕ್ಷೇಮ ಇದ್ರ ಅಂತ. ಎಲ್ಲಿಂದ ಕ್ಷೇಮ ತರ್ತೀರಿ? ಮನಸ್ಸಿಗೆ ನೆಮ್ಮದಿ ಅಲ್ಲ ಅಂತ. ಅಲ್ರಿ, ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ ಮಹಾಸಾಮರ್ಥ್ಯಗಳು ಅಂತವ್ರು ತಾವು ಬ್ರಹ್ಮ ಋಷಿಗಳು, ಮತ್ತೇನು ಸಮಸ್ಯೆ ಬಂದದಂತ ಅವ್ರು ಹೇಳಿದ್ರು. ಈ ವಶಿಷ್ಠ ಉರುಳಿದಾರಲ್ಲ, ನನ್ನ 10,000 ವರ್ಷದ ತಪಸ್ಸಿನ ಫಲವನ್ನು ಇವ್ರಿಗೆ ಕೊಟ್ಟರೆ ಅವರ ಆಶ್ರಮವನ್ನು ಹೋದಾಗ ಕೇವಲ 2 ನಿಮಿಷ ಬ್ರಹ್ಮ ಶ್ರವಣದ ಫಲವನ್ನು ನನಗೆ ಕೊಟ್ಟಿದ್ದರು. ಅವಮಾನವಲ್ಲವೇ ಪರಮೇಶ್ವರ?
ಅವಮಾನ ಮಾಡುವಗೋಸ್ಕರವಾಗಿ ಹೀಗೆ ಮಾಡಿದ್ದಾರೆ. ನನ್ನ 10,000 ವರ್ಷದ ತಪಸ್ಸೆಯಲ್ಲಿ 2 ನಿಮಿಷದ ಬ್ರಹ್ಮ ಶ್ರವಣದಲ್ಲಿ ಅಂತ ಹೇಳಿದ್ರಿ. ಅವರಂದರು ಇದು ಏಕಮುಖವಾಗಿ ನಿರ್ಣಯ ಮಾಡಲಿಕ್ಕೆ ಆಗ್ತಾಯಿಲ್ಲ, ಇದಕ್ಕೆಲ್ಲ ಸಾಕ್ಷಿ ಬೇಕಾಗ್ತದೆ. ಸಾಕ್ಷಿ ತೆಗೆದುಕೊಂಡ್ರೆ ನಾವು ಹೇಳ್ತಾ ಇದ್ದೀವಿ. ಏನು ಸಾಕ್ಷಿ ತರಬೇಕ್ರಿ ಅಂತ ಹೇಳಿದ್ರು. ನಮ್ಮ ಕುಳಿಯವರು ಅಂದರು, ಈ ನಿರ್ಣಯ ಮಾಡಬೇಕಾದ್ರೆ ಯಾವ ಆದಿಶೇಷನನ್ನು ಕರ್ಕೊಂಡು ಬರಬೇಕು, ಹಿಮಾಲಯ ಪರ್ವತ ತೆಗೆದುಕೊಂಡು ಬರಬೇಕು, ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸೂರ್ಯನಾರಾಯಣ ಕೂಡ ಇಲ್ಲಿ ದಯಮಾಡಿಸಬೇಕು. ಅವರು 3 ಇಲ್ಲಿ ಬಂದ್ರೆ ಯಾರು ತರ್ತಿರಲಿಲ್ಲ ಅವ್ರ ವಿಷಯ ಗೆದ್ದಂತೆ ಆಯಿತು, ಯಾರು ತರೋದಿಲ್ಲ ಅವ್ರ ವಿಷಯ ಸೋತಂತೆ ಆಯಿತು. ಗೆದ್ದದ್ದೇ ಅವ್ರು ತೆಗೆದುಕೊಂಡು ಬಂದ್ರೆ ಆ ವಿಷಯ ಸತ್ಯ, ಅಷ್ಟು ಕೊಟ್ಟದ್ದು ಅಷ್ಟು ಸಾಮರ್ಥ್ಯ ಇರ್ತಕ್ಕಂಥದ್ದು ಅಂತ ಆಯಿತು. ತರಲಿಲ್ಲ ಅಂದ್ರೆ ಇಲ್ಲದಂತೆ ಆಯಿತು ಅಂತ ಹೇಳಿದ್ರು. ಆಗಲಿ ಅಂತ ತಗೊಂಡು ಹೋದ್ರೆ ಹೋಗಿ ಆದಿಶೇಷ ನೀನು ಬಂದು ಆ ಪರಮೇಶ್ವರ ಎದುರಿಗೆ ಸಾಕ್ಷಿ ಹೇಳ್ಬೇಕಾಗಿತ್ತು, ಬಂದು ಬಿಡೋದು. ಅದು ಅವರಂದ್ರು ಯಾರು ಬೇಡಂತಾರೆ, ಬರ್ತಾಯಿದ್ದೀನಿ ಅವಶ್ಯವಾಗಿ. ಈ ಭೂಮಿಯನ್ನು ನಾನು ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದೇನೆ, ಎಳ್ಳಷ್ಟು ನನಗೆ ಬಿಡುವಿಲ್ಲ. ಇಲ್ಲೊಂದು ಏನಾದರೂ ಸ್ವಲ್ಪ ಅನುಕೂಲ ಮಾಡಿ ನಾನು ಮರಳಿ ಬರೋ ಪರ್ಯಂತರಾಗಿ ಈ ಭೂಮಿಯನ್ನು ಹೊತ್ಕೊಂಡು ನಿಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ, ನಾನು ಅವಶ್ಯವಾಗಿ ಬರ್ತಾಯಿದ್ದೇನೆ ರೀ, ಏನು ನಮ್ಮನೆ ಏನು ಕಲ ಇಲ್ಲ. ಅವರೊಂದು ಇನ್ನೇನು ತರಬೇಕು ಪಯನ ಅಂಥೇಳಿ ಬರ್ತಾಯಿದ್ದೀನಿ, ಸ್ವಲ್ಪ ತಡಿ ಅಂಥೇಳಿ ಹೋದ್ರಲ್ಲಿ. ಅಲ್ಲಿ ಹೋದರು. ಅಲ್ಲಿ ಹೋದ ನಂತರ ಹಿಮಾಲಯ ಪರ್ವತಕ್ಕೆ ಹೋದ್ರಿ. ಹಿಮಾಲಯ ನಾಮ ದೇವತಾತ್ಮ ಅಂತ ಬರ್ತದೆ. ಹಿಮಾಲಯ ನಾಮ ನಗಾದಿರಾಜ ದೇವತಾತ್ಮ ಅಂತ ಕಾಳಿದಾಸರು ಹೇಳ್ತಾರೆ. ದೇವತಾತ್ಮ ಅಂದ್ರೆ ದೇವರೇ ಇದ್ದಾರಂತ. ಅಲ್ಲಿ ಹಿಮಾಲಯ ಪರಮೇಶ್ವರದ ಸಾಕ್ಷಿ ಹೇಳ್ಬೇಕಾಗಿತ್ತು, ನೀನು ಇಲ್ಲಿಂದ ಪರಮೇಶ್ವರಲ್ಲಿ ಬರಬೇಕು ಅಂತ ಹೇಳಿದರು. ಅವಶ್ಯವಾಗಿ ಬರ್ತಾಯಿದ್ದೀನಿ. ಆದರೆ ನನ್ನ ಸ್ಥಿತಿ ಹೇಗಂದ್ರೆ, ಈಗ ಒಂದು ಕಡೆ ಇಲ್ಲಿ ಆದಿಶೇಷ ಇದ್ದಾರೆ ಮಧ್ಯದಲ್ಲಿ, ಹೀಗೆ ಒಂದು ಕಡೆ ನಾನಿದ್ದೀನಿ, ಇನ್ನೊಂದು ಕಡೆ ಏನಾರ ಪೃಥ್ವಿ ವಿಶೇಷವಾಗಿರ್ತಕ್ಕಂಥ ಭಾರ ಒಂದು ಕಡೆ ಅದ. ಈ ಕಡೆ ಕಡಿಮೆ ಅದ, ಈ ಕಡೆ ಹೆಚ್ಚದ. ನಾನು ಒಂದು ವೇಳೆ ಇಲ್ಲಿಂದ ಸರದಾದ್ರೆ ಇದು ಪೃಥ್ವಿ ಇರ್ತದೆ, ಹೀಗೆ ಬಿದ್ದು ಬಿಡ್ತದೆ, ಸರಿ ಆಗ್ತಾಯಿಲ್ಲ, ಎಲ್ಲ ನಾಶ ಆಗ್ತದೆ. ಅದಕ್ಕಾಗಿ ನಾನು ನಿಲ್ಲಬೇಕಾಗಿದೆ. ಈಗ ನಾನು ಇರ್ತಕ್ಕಂಥ ಸ್ಥಾನದಲ್ಲಿ ಒಂದು ಭಾರವಾಗಿರ್ತಕ್ಕಂಥ, ನನ್ನಷ್ಟು ಭಾರ ಇರ್ತಕ್ಕಂಥ ಒಂದು ವಸ್ತು ನಿಲ್ಲಿಸಿಬಿಡ್ರಿ, ನಾನು ಬರ್ತಾಯಿದ್ದೀನಿ ಅದು. ಅವರೊಂದು ಮತ್ತೇನು ಮಾಡೋದಕ್ಕೆ ಬರ್ತಾಯಿದ್ದೀನಿ, ಮರಳಿ ಬರ್ತಾಯಿದ್ದೀನಿ ಅಂಥೇಳಿ ಅವ್ರಿಗೆ ಹೇಳಿ ಬಂದರು. ಸೂರ್ಯನಾರಾಯಣ ಸಾಕ್ಷಿಗಳು ಬರಬೇಕು ಪರಮೇಶ್ವರ ಅಂತ. ಅವರಂದರು, ಈ ಬ್ರಹ್ಮಾಂಡವನ್ನು ಬಿಟ್ಟು ಒಂದು ಸಲ ಸರದ ಬೇರೆ ಕಡೆ ಹೋಗ್ಬಿಟ್ರೆ ಎಲ್ಲ ಕಡೆ ಕತ್ತಲಾಗಿಬಿಡ್ತದೆ, ಜಗತ್ತೆಲ್ಲ ಕತ್ತಲ ಭಾಳ ಕಷ್ಟ ಆಗ್ತದೆ. ಅದಕ್ಕಾಗಿ ಇಲ್ಲಿ ಬೆಳಗ್ತಕ್ಕಂಥ ಮಹಾಪ್ರಕಾಶವನ್ನು ಇಡ್ತಕ್ಕಂಥ ಒಂದು ವಸ್ತುವನ್ನು ಇಲ್ಲಿ ತಂದಿರಿಸ್ರಿ, ನಾನು ಬರ್ತಾಯಿದ್ದೀನಿ ಅವಶ್ಯವಾಗಿ ಅಂತ ಹೀಗೆ ಹೇಳಿದಾಗ ಬರ್ತಾಯಿದ್ದೀನಿ ತೊಗೊಂಡು ಪರಮೇಶ್ವರ ಹತ್ರ ಬಂದರು. ಬಂದು ಹೇಳಿದ್ರು, ನನಗೆ ತರಲಿಕ್ಕೆ ಆಗಲಿಲ್ಲ, ಈ ವಶಿಷ್ಠದ್ರಲ್ಲ ಇವ್ರು ಕಳಿಸಿ ತೊಗೊಂಡು ಬರಲಿಲ್ಲ, ನಿರ್ಣಯ ಆಗ್ತದೆ ತಾನೇ ಅಂತ ಹೇಳಿದ್ರು. ವಶಿಷ್ಠಗಳು ತಿರ್ಕೊಂಡ್ಬರ್ತೀರೇನ್ರಿ ಅಂತ ಹೇಳಿದ್ರು. ತಿರ್ಕೊಂಡ್ಬರ್ತಾಯಿದ್ದೀವಿ, ಹೋಗ್ತಾಯಿದ್ದಿರ್ತಾವೆ ಅಂಥೇಳಿ ತಮ್ಮ ಅನುಗ್ರಹದಲ್ಲಿ ತೊಗೊಂಡು ಹೋದರು. ಸೂರ್ಯನಾರಾಯಣ ಕರೆದರು. ಸೂರ್ಯನನ್ನಷ್ಟು ಪ್ರಕಾಶವನ್ನು ನೀಡ್ಬಿಡ್ತಕ್ಕಂಥ ಒಂದು ವಸ್ತು ಅಂದ್ಕೊಂಡ್ರೆ ಅವಶ್ಯ ಬರ್ತೇನೆ. ತಮ್ಮ ಕೌಪಿಯನ್ನು ಈಗ ಹಾರಿಸಿಬಿಟ್ರೆ ಆಕಾಶಕ್ಕೆ, ಸೂರ್ಯನ ಸ್ಥಾನಕ್ಕೆ ಹೋಗಿಬಿಡ್ತು. ಸೂರ್ಯ ಎಷ್ಟು ಪ್ರಕಾಶವನ್ನು ನೀಡ್ತಾರೋ ಅವರ ಕೌಪಿನ ಅಷ್ಟು ಪ್ರಕಾಶವನ್ನು ನೀಡಿದ ಆಕಾಶ ಸೂರ್ಯನಾರಾಯಣ ಬಂದುಬಿಟ್ರು. ಆ ಹಿಮಾಲಯ ಪರ್ವತ ಹತ್ರ ಹೋದರು. ಹಿಮಾಲಯ ಪರ್ವತದ ಹತ್ತಿರ ಹೋಗಿ ಕೇಳಿದರು, ಹಿಮಾಲಯ ನೀನಿಂಥ ಒಂದು ಸಾಕ್ಷಿಗೆ ಬರಬೇಕಾಗ್ಯದಂತ. ಬರ್ತಾಯಿದ್ದೀನಿ, ಒಂದು ವಸ್ತುವನ್ನು ಭಾರವಾಗಿರ್ತಕ್ಕಂಥ ಒಂದು ವಸ್ತುವನ್ನು ಇಟ್ಬಿಟ್ಟು ಬರ್ತಾಯಿದ್ದೆ. ತಮ್ಮ ಕಮಂಡಲನ್ನು ತೆಗೆದುಕೊಂಡು ಅಭಿಮಂತ್ರಿಸಿ ಇಟ್ಬಿಟ್ರು. ಹಿಮಾಲಯ ಪರ್ವತ ಸ್ಥಾನದಲ್ಲಿ ಇರಿಸಿದರು. ಅಷ್ಟು ಭಾರ ಅವರ ಕಮಂಡಲ ನಿಂತ್ಕೊಂಡು ಬಿಡ್ತು, ಪೃಥ್ವಿ ಬೀಳಲಿಲ್ಲ, ಅಲ್ಲೇ ಉಳಿತು. ಅವ್ರು ಬಂದುಬಿಟ್ರು. ಆದಿಶೇಷ ಹತ್ರ ಹೋದರು. ಆದಿಶೇಷ ಬನ್ನಿ ಆದಿಶೇಷ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ಒಂದು ಈ ಪೃಥ್ವಿಯನ್ನು ಹೊರತಕ್ಕಂಥ ಒಂದು ಭಾರವನ್ನು, ಒಂದು ವಸ್ತುವನ್ನು ಇಲ್ಲಿ ಇಡ್ರಿ, ಬರ್ತಾಯಿದ್ದೆ ಅಂತ. ತಮ್ಮ ಕೈಲಿರ್ತಕ್ಕಂಥ ಯಾವ ಯೋಗದಂಡ ತಪಸ್ಸು ಮಾಡ್ತಕ್ಕಂಥ ಯೋಗದಂಡ ಅದನ್ನು ಇರಿಸಿ ಸರಿ ಇತ್ಗಳಿ ಅಂತ ಅವರು ಬಂದುಬಿಟ್ರು. ಅವ್ರು ಬಂದ ತಕ್ಷಣ ಹೇಳಿದರು, ಪರಮೇಶ್ವರ ನಿಮ್ಮ ತಪಸ್ಸಿನ ಸಾಮರ್ಥ್ಯ ಅಲ್ಲ, ಈ ತಪಸ್ಸಿನ ಸಾಮರ್ಥ್ಯ ಅವ್ರು 3 ಬಂದ್ರೇನು ಬರಲಿಲ್ಲ.
ಈ ಬ್ರಹ್ಮ ಶ್ರವಣದ ಫಲ ಸತ್ಯದವನಿಗೋಸ್ಕರವಾಗಿ ಸತ್ಯಮೇವ ಜಯತಿ ನಾರ್ಥಮ ಸತ್ಯನ ಪಂಥಾಭಿತೋ ದೇವಯ ಅಂತ ಹೇಳಿ ಸತ್ಯದ ಬಲದಿಂದ ಅವರು ಇಲ್ಲಿ ಪರ್ಯಂತ ಬಂದು ಅವ್ರು ಕರ್ಕೊಂಡ್ಬರ್ತಕ್ಕಂಥ ಸಾಮರ್ಥ್ಯ ಅಷ್ಟು ಸಾಮರ್ಥ್ಯ ಬ್ರಹ್ಮ ಶ್ರವಣದಲ್ಲಿ 10,000 ವರ್ಷದ ತಪಸ್ಸಿನ ಫಲದಕ್ಕಿಂತಲೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗಳಿಂದ ದೀಕ್ಷೆ ಪಡೆದುಕೊಂಡು ಅವರು ಸೇವೆಯನ್ನು ಮಾಡಿ ಅವರಿಂದ ಬ್ರಹ್ಮಜ್ಞಾನ ಕೇವಲ 2 ನಿಮಿಷ ರೀ ಶ್ರವಣ ಮಾಡಿದ ಫಲ 10,000 ವರ್ಷದ ತಪಸ್ಸಿಗೆ ಅಧಿಕ ಆಗ್ತಕ್ಕಂಥದ್ದಾಗ್ತದೆ. ಆಗೋಸ್ಕರ ಇವರೆಲ್ಲ ಬರಲಿಕ್ಕೆ ಸಾಧ್ಯ ಆಯಿತು. ವಿಶ್ವಾಮಿತ್ರರೇ ನಿರ್ಣಯ ಆಗಿಬಿಡ್ತು. ಪರಮೇಶ್ವರ ನಿರ್ಣಯ ಕೊಟ್ಬಿಟ್ರು. ನಿರ್ಣಯ ಆಯ್ತು, ಮುಗಿತಲ್ರಿ, ಮುಗೀತು. ವಿಶ್ವಾಮಿತ್ರನ ಅಪರಾಧ ಆಯಿತು, ಕ್ಷಮಿಸ್ಬೇಕು ಅಂತಕೊಂಡು ಹೇಳಿ ವಶಿಷ್ಠರಲ್ಲಿ ಪರಮೇಶ್ವರ ಕೇಳ್ಕೊಂಡು ತಮ್ಮ ಸ್ಥಾನಕ್ಕೆ ಅವ್ರು ಹೋಗ್ಬಿಟ್ರು, ಅವ್ರ ಸ್ಥಾನಕ್ಕೆ ಅವ್ರು ಹೋಗ್ಬಿಟ್ರು. ಅದಕ್ಕೆ ಈ ಬ್ರಹ್ಮಜ್ಞಾನ ಶ್ರವಣ ಮಾಡೋದು ಕೂಡ ಮಹಾ ಸಾಮರ್ಥ್ಯ ಉಳ್ಳಂಥದ್ದು. ಅಂಥ ವಿಶೇಷವಾದಂಥ ಪುಣ್ಯ ಇದ್ದವ್ರಿಗೆ ಮಾತ್ರ ಅಂತ ಸಿಗ್ತದೆ. ಅದು ಇಲ್ಲವ್ರಿಗೆ ಸಾಮರ್ಥ್ಯ ಇರ್ತಕ್ಕಂಥ ತೆಳ್ಳಗೆ ಇರ್ತಕ್ಕಂಥ ಯಾವ ವ್ಯವಹಾರವನ್ನು ಮಾಡದೇ ಇರ್ತಕ್ಕಂಥ ಪುರುಷ ತುಪ್ಪವನ್ನು ಕುಡಿದರೆ ವ್ಯಾಯಾಮ ಇಲ್ಲದ್ರೆ ಅದು ಅವನಿಗೆ ದಕ್ಕುದಿಲ್ಲ, ಅದು ಹೋಗಿಬಿಡ್ತದೆ. ಅವ್ನು ಗುರುತಾಗದಂತೆ ತುಪ್ಪ ಹೋಗಿಬಿಡುತ್ತೆ ದೇಹದಿಂದ. ಹಾಗೆ ಅಧ್ಯಾತ್ಮವನ್ನು ಶ್ರವಣ ಮಾಡ್ತಾ ಇದ್ವಿ ಅಂದರೂ ಕೂಡ ಪುಣ್ಯ ವಿಶೇಷ ಅಂತ ಇರ್ತದೆ, ತಿಳಿಯೋದಿಲ್ಲ, ಅರ್ಥ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಈ ಅಧ್ಯಾತ್ಮ ವಿಷಯ ಶ್ರವಣ ಮಾಡ್ತಾಯಿದ್ರೆ ಒಂದು 2 ನಿಮಿಷಕ್ಕೆ ವಿಶ್ವಾಮಿತ್ರ ನೋಡಿ ಮಾಡಿರ್ತಕ್ಕಂಥ 10,000 ವರ್ಷಕ್ಕಿಂತ ಅಧಿಕವಾಗಿರ್ತಕ್ಕಂಥ ಶಕ್ತಿ ಅಂದರೆ ಎಷ್ಟು ಹೇಗಿರೋದು ಅಧ್ಯಾತ್ಮ. ಹೀಗಿರ್ತಕ್ಕಂಥ ಅಧ್ಯಾತ್ಮ ಬಲಕ್ಕೆ ಇನ್ನು ಯಾವ ಬಲಗಳು ಕೂಡ ಸರಿ ಆಗ್ತಾಯಿಲ್ಲ. ಅಂಥ ಮಹಾಸಂತೋಳಂಥದ್ದು ಅಧ್ಯಾತ್ಮ ಬ್ರಹ್ಮಜ್ಞಾನ. ಆದ್ಮೇಲೆ ಇದು ಇಂಥದ್ದು ಪಡಿಬೇಕಾದ್ರೆ ಶ್ರೀಮನ್ ಶಿವ ಹೇಳಿದರು, ಇಲ್ಲಿ ಶೂರತನ ಬೇಕು ಅಂತ. ಖೋಡಿ ಗುರುಮ ಅಪರ ಹೇಳ್ತಾರೆ, ಖೋಡಿ ಹುಚ್ಚ ಅಂತಂತೆ, ಹುಚ್ಚ ಖೋಡಿ ಗುರು ಮಾರ್ಗ ಇದು ಹೇಡಿಯ ಕೆಲಸ ಅಲ್ಲ, ಇದು ಹೇಡಿಗಳ ಕೆಲಸ ಅಲ್ಲ ಅಂತ. ಶೂರದ್ದಂಥವ್ರ ಕೆಲಸ ಅಧ್ಯಾತ್ಮವನ್ನು ಪಡಿಬೇಕಾದ್ರೆ ಗುರುಗಳು ಒಂದು ವಿಷಯ ಕೊಟ್ಟರು. ವೇದವ್ಯಾಸ ಗುರುಗಳು ಇಂದ್ರಿಯಗಳನ್ನು ಎಳ್ಕೊಂಡು ಹೋಗ್ತಾ ಇದ್ದಾವಂತ. ಹಾಗೆ ಇನ್ನು ತಪ್ಪು ಬರೆದಿದ್ರೆ ಅಂತ ಹೇಳಿದ್ರೆ ಬಾ ಹಾಗಾದ್ರೆ ಅಂತ ಹೇಳಿ 2 ದಿವಸ ಬದಲಾವಣೆ ಮಾಡ್ಕೊಂಡು ಬಂದು ಹೆಗಲ ಮೇಲೆ ಗುರುಗಳು ಕೂತಿರ್ತಾ ಇದ್ದಲ್ಲ, ವಿಷಯ ಪ್ರತಿಪಾದನೆ. ಹಾಗೆ ಸಾಮರ್ಥ್ಯ ಇಲ್ಲದೇ ಇರ್ತಕ್ಕಂಥ ಪುರುಷರಿಗೆ ದಕ್ಕೋದಿಲ್ಲ, ವಿಶೇಷ ಸಾಮರ್ಥ್ಯ ಅಂತ ಹೊಂದಬೇಕಾಗ್ತದೆ. ಸಾಮರ್ಥ್ಯ ಇದ್ದವ್ರಿಗೆ ಮಾತ್ರ ಹೆಸರು ಖೋಡಿ ಗುರುಮಾರ್ಗವಿದು ಹೇಡಿ ಕೆಲಸ ಅಲ್ಲ, ಇದು ಶೂರನ ಕೆಲಸ ಅದ. ಯಾರು ಶೂರರು ಅಂದ್ರೆ ಹೇಳ್ತಾರೆ, ಕರ್ಣ ವಿಜಯದಿಂದ ಕಲಿತನ ಮುಂಟೆ, ಕರ್ಣಗಳನ್ನು ಇಂದ್ರಿಯಾದಿಗಳನ್ನು ಜಯಿಸೋದಕ್ಕಿಂತಲೂ ಶೂರತನ ಅಂತಕ್ಕಂಥ ಜಗತ್ತಿನ ಅದನಪ್ಪ. ಶೂರತನ ಅಂತಕ್ಕಂಥ ಬೇರಿಲ್ಲ. ಕರ್ಣ ಇದ್ದಾರಲ್ಲ, ಕರ್ಣನನ್ನು ಸೋಲಿಸೋದು ಶೂರತನಲ್ಲ, ಕರ್ಣಗಳನ್ನು ಸೋಲಿಸ್ಕಂಥ ಶೂರತನ ಅಂತ. ಸಂತೋಷ್ ಶೂರದಾಸರು ಒಂದು ಸಲ ಓಂ ಭವತಿ ಭಿಕ್ಷಾಂ ದೇಹಿ ಅಂತ ಒಂದು ಮನೆ ಮುಂದೆ ಹೋಗಿ ನಿಲ್ತಾರೆ. ನಿಂತಾಗ ಆ ಮನೆಯೊಳಗಿರ್ತಕ್ಕಂಥ ಒಂದು 22 ವರ್ಷದ ಒಬ್ಬ ಹೆಣ್ಣು ಮಗಳು ಮನೆಯಿಂದ ಹೊರಗೆ ಬರ್ತಾರೆ. ಭಾಳ ಸುಂದರ ಇರ್ತಕ್ಕಂಥ ಹೆಣ್ಣು ಮಗಳು. ಓಂ ಭವತಿ ಭಿಕ್ಷಾಂ ದೇಹಿ ಅಂತ ಏನು ಇಲ್ಲಿ ನಿಂತಿರ್ತಾರೆ ಗುರು. ಅವ್ರು ಒಳಗಾಗಿ ಬಂದ ಹೆಣ್ಮಗಳು ಅವ್ರು ನೋಡಿಬಿಡ್ತಾರೆ. ಅವರು ಭಾಳ ಸುಂದರ ಇರ್ತಾರೆ. ಅವ್ರು ನೋಡ್ತಾ ಆ ಸೂರ್ಯದಾಸರು ನೋಡಿ ಅವ್ರ ಮನಸ್ಸು, ಆ ಹೆಣ್ಮಗಳ ಮನಸ್ಸು ಅಲ್ಲೋಲು ಕಲ್ಲು ಆಗ್ತದೆ. ಅವ್ರ ಭಾವನೆ ಕೂಡ ಏನಂತಂದ್ರೆ ಈ ಗುರುಗಳು ಹೇಳಿದ್ರು, ಮೊದಲು ಒಂದು ವಿಷಯ ಹೇಳಿದ್ರು. ಆಗ ಅವ್ರನ್ನ ಲಗ್ನ ಆಗ್ಬೇಕಂತಕ್ಕಂಥ ಭಾವನೆ ಬರ್ತದೆ ಹೆಣ್ಮಗಳಿಗೆ. ಹೆಣ್ಮಗಳು ಬಂದ ನಂತರ ನೀವು ನನ್ನ ಲಗ್ನ ಆಗ್ರಿ ಅಂತ. ಅವ್ರು ಸೂರ್ಯದಾಸ ಅಂತರ, ಇರಲಮ್ಮ ನೀವು ಹೇಳಿದ್ರಲ್ಲ, ಏನನ್ನು ನೋಡಿ ಕೇಳ್ತಾ ಇದ್ದೀರಿ, ನೀವು ಎಷ್ಟು ಚೆಂದಿದ್ದೀರಿ, ನಿಮ್ಮ ಶರೀರ ಎಷ್ಟು ದಷ್ಟುಟ್ಟದ, ನೀವು ನೋಡಲಿಕ್ಕೆ ಎಷ್ಟು ಆನಂದವನ್ನು ಇರ್ತಕ್ಕಂಥವ್ರು, ನಿಮ್ಮ ಕಣ್ಣುಗಳು ರತ್ನವಂತೆ ಹೊಳಿತಕ್ಕಂಥವು ಇದ್ದಾವೆ, ಕಣ್ಣುಗಳೇ ಇಡೀ ಶರೀರಕ್ಕೆ ಭೂಷಣ ಅಭಿಪ್ರಾಯವೇ ಕಾಣ್ತಾ ಇದ್ದಾವೆ. ರತ್ನವಂತೆ ಹೊಳಿತಕ್ಕಂಥ ತಮ್ಮ ಕಣ್ಣನ್ನು ನೋಡಿದ್ರೆ, ಪ್ರಕಾಶವನ್ನು ನೀಡ್ತಕ್ಕಂಥ ಕಣ್ಣನ್ನು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತದೆ. ಅದಕ್ಕಾಗಿ ನಿಮ್ಮನ್ನು ವರಿಸಬೇಕು ಅಂತ ನನ್ನ ಅಪೇಕ್ಷೆ ಅಂತೇಳಿ ಹೇಳಿದ್ರೆ, ಈ ಕಣ್ಣುಗಳೇ ಈ ಹೆಣ್ಣು ಮಗಳು ನನ್ನ ದೇವರ ಕುರಿತು ಅಪೇಕ್ಷೆ ಪಟ್ಟು ಲಗ್ನ ಆಗ್ಬೇಕಂತ ಅಪೇಕ್ಷೆ ಪಟ್ಟಿದ್ರಲ್ಲ, ಈ ಕಣ್ಣುಗಳು ಏಕೆ ಬೇಕಾಗಿ? ಈ ಕಣ್ಣುಗಳು ಇಂಥ ವಿಷಯದತ್ತ ಎಳೆದುಕೊಂಡು ಹೋಗ್ಲಿಕ್ಕೆ ಕಾರಣ ಇರ್ತಕ್ಕಂಥ, ಇನ್ನೊಬ್ಬರ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥ ಈ ಕಣ್ಣುಗಳು ಯೋಗ್ಯ ಅಲ್ಲ. ನನಗೂ ತೊಂದರೆ ಆಗಬಾರ್ದು, ಇನ್ನೊಬ್ಬರಿಗೆ ಇದರಿಂದ ಹಾನಿ ಆಗ್ತಕ್ಕಂಥಲ್ಲ, ಅವ್ರಿಗೆ ಪಾಪ ಆಗ್ತಲ್ಲ. ಯಾರಿಗೂ ಅವ್ರನ್ನ ತಗೊಂಡು ಹೇಳಿ ಓಂ ಭವತಿ ಭಿಕ್ಷಾ ಅಂತ ನಿಂತಿರ್ತಕ್ಕಂಥ ಏನು ಗುರುಗಳಿದ್ದಾರಲ್ಲ, ಗೋಡೆಯಲ್ಲಿ 2 ಮಳೆ ಇದ್ದರಲ್ಲಿ ಮಳೆ ಹಾಕಿರ್ತ, ಕ್ಯಾಲೆಂಡರ್ ಹಾಕಿರ್ತಾರಲ್ಲ ಅಂತ 2 ಮಳೆಗಳದ್ದು
ಈ ಒಮ್ಮಿಂದೊಮ್ಮೆ ಮಳೆಯನ್ನು ಕಿತ್ಕೊಂಡು ಇದು ಅಮ್ಮ ನೀ ಯಾವ ಕಣ್ಣನ್ನು ನೀನು ಬಯಸಿಲ್ಲ ಅವೇ ಕಣ್ಣುಗಳು ನೋಡು ಚೆನ್ನಾಗಿ ನೋಡಮ್ಮ, ಈಗ ನೋಡು ಇನ್ನೊಂದು ಕ್ಷಣ ಸಿಗೋದಿಲ್ಲ ಅಂತಕೊಂಡು ಹೇಳಿದರು. ನೋಡಿ ಎಷ್ಟು ಚಂದದ, ಎಷ್ಟು ಚೆನ್ನಾಗಿವ, ರತ್ನದ ಪ್ರಕಾಶವನ್ನು ಬೀರ್ತಕ್ಕಂಥದ್ದು. ಸೂರ್ಯ ಚಂದ್ರ ನೋಡಿದಂತೆ ಆಗ್ತದೆ. ನೀವು ನನ್ನ ಪತಿಯಾಗಬೇಕು ಅನ್ನುವಷ್ಟರೊಳಗೆ ಎರಡೂ ಕಣ್ಣು ಹೀಗೆ ಹಿಡ್ಕೊಂಡು ಆ ಮಳೆಗಳಿಂದ ಎರಡೂ ಕಣ್ಣು ಹೊಡ್ಕೊಂಡ್ಬಿಟ್ರು ಶಿವದಾಸರು. ಕಣ್ಣು ಗುಡ್ಡೆಗಳು ತಮ್ಮ ಶಕ್ತಿ ಕಳ್ಕೊಂಡ್ಬಿಟ್ಟು ಹೊರಭಾಗ ರಕ್ತ ಚಿಮ್ಮಿಬಿಡ್ತು. ಇದು ನೋಡಿದ ಹೆಣ್ಮಗಳು ಅಯ್ಯೋ ಅಂತ ಚೀರು ಒಳಗೆ ಹೋಗಿಬಿಟ್ಲು. ಸಂತ ಸೂರ್ಯದಾಸರು ಕುರುಡಾಗಿಬಿಟ್ರು. ಏಕೆ ಕುರುಡಾದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬರಾಗ ಅಪೇಕ್ಷೆ ಪಟ್ಟಾಗ ತನ್ನ ಮನಸ್ಸುಗಳು ಅಲ್ಲೋಲ್ಕೊಂಡು ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮ ಕಣ್ಣುಗಳನ್ನೇ ಕಳೆದುಕೊಂಡ್ಬಿಟ್ರು. ಇಲ್ಲಿ ಏನು ಮಾಡಿದ್ರಿ ಅವ್ರು ಏನಂತಾರೆ, ಅವ್ರು ಏನು ಹೇಳ್ತಾರಂತ ಅಂಥ ಮಹಾತ್ಮರ ಕುರಿತು ಹೇಳ್ತಕ್ಕಂಥದ್ದು ಇಲ್ಲಿ ಕರ್ಣ ವಿಜಯವನ್ನು ಸಾಧಿಸ್ತಕ್ಕಂಥವ್ರು. ಕರ್ಣಗಳನ್ನು ಆ ನೇತ್ರ ಹೇಳಿದಂತೆ ಕೇಳ್ತಿರೋರು, ನೇತ್ರನ ಅವರು ಅಪೇಕ್ಷೆ ಪಟ್ಟರು ಎಷ್ಟು ಚಲೋ ಸುಂದರ ಇದ್ದಿರ್ತಂದ್ರೆ ಆ ಹೆಣ್ಮಗಳ ಮಾತು ಕೇಳಿದ್ರು, ಹಾಳಾಗಿ ಹೋದರು. ಏನು ಮಾಡಲಿಲ್ಲ, ಯಾವುದು ಸುಂದರವಾಗಿ ಎನಿಸಿದ್ರೆ ಅವ್ರಿಗೆ ಆ ಸುಂದರತನವನ್ನು ಇದ್ರ ದೇಹದಿಂದ ತೆಗೆದು ಹಾಕಿಬಿಟ್ರೆ ಮುಗಿದೋಗ್ಬಿಡ್ತದೆ. ಮತ್ತೊಮ್ಮೆ ಅಂಥ ಸಂದರ್ಭ ಬರೋದಿಲ್ಲ. ಹೋಗಿ ಕರ್ಣಗಳ ಅವಶ್ಯಕತೆ ಇಲ್ಲ ಅಂತ ನೇತ್ರೇಂದ್ರಿಯಗಳನ್ನು ಎರಡನ್ನು ಮಳೆಯನ್ನು ಚುಚ್ಚಿಕೊಂಡು ಎರಡೂ ನಾಶ ಮಾಡ್ಕೊಂಡ್ಬಿಟ್ರು. ಅದರಿಂದ ಇರ್ತಕ್ಕಂಥ ಒಂದು ವಿಶೇಷತೆ ಅಂತಕ್ಕಂಥದ್ದು ಇರ್ತಲ್ಲ, ಅಧ್ಯಾತ್ಮ ಚಿಂತನೆ ಮಾಡ್ತಾ ಬ್ರಹ್ಮಶ್ರವಣ ಮಾಡ್ತಕ್ಕಂಥವ್ರಿಗೆ ಮಾತ್ರ ಹೇಳ್ತದೆ. ಆದ್ರೆ ಇದ್ರ ಜೊತೆಗೆ ಹಾಗೆ ಮಾಡ್ಕೊಳ್ಳಿಕ್ಕೆ ಏನು ಕಾರಣ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಐತಲ್ಲ, ಕಷ್ಟವಾಯ್ತಲ್ಲ ಅಂತೇಳಿ ಮನಸ್ಸಿನಿಂದ ಕೇಳ್ತಾವಲ್ಲ, ಇನ್ನೊಬ್ಬರಿಗೂ ಕೂಡ ಇದನ್ನು ತೊಂದರೆ ಆಗಬಾರ್ದು ಉದ್ದೇಶ ಇಟ್ಕೊಂಡು ಹಾಗೆ ಮಾಡಿಕೊಂಡ್ರು. ಅಲ್ಲಿರ್ತಕ್ಕಂಥದ್ದು ಎಲ್ಲಕ್ಕಿಂತಲೂ ಮನವೆಂಬ ಅಧಿಕೇಂದ್ರ ಒಂದು ತಿಳುವಾಗ ಬಾಹ್ಯೇಂದ್ರಕ್ಕಿಂತಲೂ ಅಂತರೇಂದ್ರ ಅಂತಕ್ಕಂಥ ಭಾಳ ಕೆಟ್ಟದಿರ್ತಕ್ಕಂಥದ್ದು. ಆ ಮನಸ್ಸು ಏನು ಮಾಡ್ತಲ್ಲ, ಈ ವೈರ್ ಇರ್ತದೆ ನೋಡ್ರಿ, ಈ ವೈರ್ ಇಲ್ಲಿ ಬಂದು ಇದಕ್ಕೆ ಕನೆಕ್ಷನ್ ಆದ್ರೆ ಇದು ಈ ಮೈಕ್ ಚಾಲು ಆಗ್ತದೆ. ಇನ್ನೊಂದು ಕಡೆ ನದಿ ದಂಡಿಗೆ ಹೋಗಿ ಮೋಟ್ರ್ ಚಾಲು ಆದ್ರೆ ಮೋಟ್ರ್ ಪ್ರಾರಂಭ ಆಗ್ತದೆ. ಇಲ್ಲಿ ಫ್ಯಾನ್ ಕಡೆ ಹೋದ್ರೆ ಫ್ಯಾನ್ ಚಾಲು ಆಗ್ತದೆ, ಕ್ಯಾಮ್ರಾ ಕಡೆ ಹೋದ್ರೆ ಕ್ಯಾಮ್ರಾ ಚಾಲು ಆಗ್ತದೆ. ಎಲ್ಲೆಲ್ಲಿ ಇದು ವಿದ್ಯುತ್ ಶಕ್ತಿ ಸಂಪರ್ಕ ಆಗ್ತದೆ ನೋಡ್ರಿ, ಅಲ್ಲಿ ಆ ವಸ್ತುಗಳು ತಮ್ಮ ಕೆಲಸ ಮಾಡ್ತವೆ. ಅದರಂತೆ ಮನಸ್ಸಲ್ಲ, ಆ ಮನಸ್ಸನ್ನು ಮನೆಯೋ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಮನಸ್ಸು ಬಂಧಕ್ಕೆ ಕಾರಣದ, ಮನಸ್ಸು ಮೋಕ್ಷಕ್ಕೆ ಕಾರಣದ. ಮನಸ್ಸು ಯಥಾರ್ಥವಂತ ಬ್ರಹ್ಮಜ್ಞಾನ ಪಡೆದುಕೊಂಡು ಗುರುಗಳಿಂದ ಅವರ ಸೇವೆಯನ್ನು ಮಾಡಿ ಕೃಪಾಶ್ವರ ಪಡ್ಕೊಂಡು ಬ್ರಹ್ಮಜ್ಞಾನ ಪಡ್ಕೊಂಡಾದ್ರೆ ಆ ಮನಸ್ಸು ಮೋಕ್ಷಕ್ಕೆ ಕಾರಣ ಆಗ್ತದೆ. ಬ್ರಹ್ಮಜ್ಞಾನದ ಹೊರತಾಗಿ ಇದ್ಕೊಂಡು ಕೇವಲ ಲೌಕಿಕ ಸತ್ಯ ಅಂತಕ್ಕಂಥ ವಿಷಯಗಳು ಸತ್ಯ ಅಂತಕ್ಕಂಥ ಭಾವದೇವರು ಬಂಧನಕ್ಕೆ ಕಾರಣ ಆಗ್ತವೆ. ಅದರಿಂದ ಬಂಧಕ್ಕೆ ಕಾರಣ ಆಗ್ತಕ್ಕಂಥ ಮನಸ್ಸನ್ನು ಮೋಕ್ಷಕ್ಕೆ ಕಾರಣ ಆಗ್ತಕ್ಕಂಥ ರೀತಿಯಿಂದ ಮಾಡ್ತಕ್ಕಂಥವ್ರನ್ನ ಅದು ಸರ್ವಶ್ರೇಷ್ಠ. ಇಲ್ಲಿ ಏನು ಹೇಳ್ಬೇಕಂದ್ರೆ ಶೂರ ಅಂತಕ್ಕಂಥದ್ದು ಯಾರು ಶೂರ ಅಂದ್ರೆ ವೈರಿಗಳನ್ನು ಶೂರಿಸ್ಕೊಂಥವ್ರು ಶೂರಲ್ಲ, ಯುದ್ಧವನ್ನು ಮಾಡಿ ಅದಕ್ಕಿಂತಲೂ ಶ್ರೇಷ್ಠ ಶೂರು ಯಾರು ಅಂತಂದ್ರೆ ಇಲ್ಲಿ ಇಂದ್ರಿಯಗಳನ್ನ ಯಾರು ಜಯಿಸ್ತಾರೋ ನೋಡಿ ಅವರು ಶೂರರು ಅಂತ ಹೇಳ್ತಾರೆ. ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತನ್ನು, ಅಹಂಕಾರಗಳನ್ನು, ಅಂತರೇಂದ್ರಿಯಗಳನ್ನ ಬಾಹ್ಯೇಂದ್ರಿಯಗಳಿಗಿಂತಲೂ ಅಂತರೇಂದ್ರಿಯ ಅಂತಕ್ಕಂಥ ಭಾಳ ವಿಶೇಷ ಇರ್ತದೆ. ಬಾಹ್ಯೇಂದ್ರಿಯಗಳು ಎಲ್ಲ ಅಂತರೇಂದ್ರಿಯ ಏನು ಕೆಲಸ ಮಾಡ್ತಾರೆ, ಎಲ್ಲ ಹೊರಗಿನ ಕೆಲಸ ಮಾಡ್ತಾರೆ. ಅಂತರೇಂದ್ರ ಒಂದು ಅಂತರೇ ಬಂದಾಗ ಸಾಕು, ಎಲ್ಲವೂ ತಮ್ಮ ಕೆಲಸ ಮಾಡೋದಿಲ್ಲ, ಕೆಲಸ ಬಿಟ್ಟು ಬಿಡ್ತಾವೆ. ಒಂದು ಸಲ ಸ್ವಲ್ಪ ವಿಸ್ಮೃತಿ ಇದೆ, ಅದ ಇರ್ಬೋದು ಅನ್ಸದ. ನರನಾರಾಯಣ ತಪಸ್ಸು ಮಾಡ್ತಾಯಿದ್ರು. ನರನಾರಾಯಣ ಸ್ವಲ್ಪ ವಿಸ್ಮೃತಿ ಇದೆ. ತಪಸ್ಸು ಮಾಡುವಾಗ ಘೋರ ತಪಸ್ಸು ಮಾಡ್ತಾ ರಾಕ್ಷಸನ ಸಂಹಾರ ಮಾಡಬೇಕಿತ್ತು. ಸಹಸ್ರ ಕವಚ ಅಂತಕ್ಕಂಥ ರಾಕ್ಷಸನ ಸಂಹಾರ ಮಾಡಬೇಕಾಯಿತು. ರಾಕ್ಷಸನ ಸಂಹಾರ ಮಾಡುವಾಗ ತಪಸ್ಸು ಮಾಡ್ತಾಯಿದ್ರು. ನರ ಅಂತಕ್ಕಂಥವ್ರು ತಪಸ್ಸು ಮಾಡ್ತಕ್ಕಂಥ ಸಮಯದಲ್ಲಿ ನರನ ತಪಸ್ಸನ್ನು ಬಿಡಿಸೋಗೋಸ್ಕರವಾಗಿ ದೇವೇಂದ್ರ ಇವರು ತಪಸ್ಸು ಮಾಡೋಗೋಸ್ಕರವಾಗಿ ತಪಸ್ಸು ಬಿಡಿಸೋಗೋಸ್ಕರವಾಗಿ ದೇವಲೋಕದ ಅಪ್ಸರೆಯನ್ನು ಕೊಟ್ಟು ಕಳಿಸಿದ್ರಿ. ಇವ್ರು ತಪಸ್ಸು ಅವ್ರು ಹೋಗಿ ಅವ್ರ ಮುಂದೆ ನೃತ್ಯ ಮಾಡಿ ಹಾಗೆ ಹೀಗೆ ಮಾಡಿ ಹಾವ ಭಾವಗಳನ್ನು ಮಾಡಿಕೊಂಡು ಅವ್ರು ತಪ್ಪು ದಾರಿಯಲ್ಲಿ ಹೋಗ್ತಕ್ಕಂಥ ರೀತಿಯಿಂದ ಮಾಡಬೇಕು. ಆ ತಪಸ್ಸು ಬಿಟ್ಟು ಹೇಳ್ಬೇಕು ಅವರು, ನಾನು ಇಂದ್ರ ಲೋಕಕ್ಕೆ ಅವ್ರು ಬಂದು ಕಷ್ಟ ಕೊಡಬಾರ್ದು, ಹಾಗೆ ಮಾಡು ಅಂತ ಕಳಿಸ್ಕೊಟ್ರು. ಅವರೆಲ್ಲರೂ ಬಂದು ಇವ್ರ ಮುಂದೆ ನೃತ್ಯ ಮಾಡ್ಲಿಕ್ಕತ್ತೀರಿ. ಏನೇನು ಅವರನ್ನು ಎಲ್ಲ ದೇವತರೆಲ್ಲ ಒಂದೇ ಇರ್ತಾರೆ.
ಇವ್ರು ಬಂದು ನೃತ್ಯ ಮಾಡ್ಲಿಕ್ಕೆ ಬಂದರು. ದೇವರ ಅಲ್ಲಿರ್ತಕ್ಕಂಥ ಮಳೆಯನ್ನು ಮಾಡಿದರು. ವಸಂತ ಋತು ಬಂದುಬಿಡ್ತಾ ಆಗಿಂದಾಗಲೇ ಅವ್ರ ಸಂಕಲ್ಪ ಇರ್ತದೆ, ಎಲ್ಲ ಆಗ್ತಿರೋದು. ಹಾಗಾಯಿತು, ಏನೇನು ನಡೀತು. ತಪಸ್ಸು ಬಿಟ್ಟು ಎದ್ದು ಬಿಡಲಿ ಅಂತಕೊಂಡು ಹೇಳಿ ಮಾಡಿದ್ರೆ ನರ ಅಂತಿದ್ರಲ್ಲೇ ಅವರು ದೇವೇಂದ್ರನಿಗೆ ಬುದ್ಧಿ ಕಲಿಸ್ಬೇಕಂತ ಉದ್ದೇಶ ಇಟ್ಟುಕೊಂಡು ಹೀಗೆ ತಪಸ್ಸು ಮಾಡ್ತಾ ಇರ್ತಕ್ಕಂಥ ಆ ಋಷಿಗಳು ಎದ್ದು ನರ ಅಂತಕ್ಕಂಥ ಎದ್ದು, ನರನ ಮೂಲ ನಂತರ ಅರ್ಜುನೇ ನರಸಿಂಹ ಅವತಾರವನ್ನು ಭಕ್ತ ಪ್ರಹ್ಲಾದನಗೋಸ್ಕರ ನರಸಿಂಹ ಅವತಾರ ಮಾಡಿದಾಗ ನಂತರ ಎರಡು ಭಾಗ ಆಗಿ ಶಿವದ ಮುಖ ಭಾಗದಲ್ಲ ನಾರಾಯಣ, ಕೆಳಗಿನ ಭಾಗದಲ್ಲ ಅದು ನರ ಅಂತ ಹೀಗಾಗಿರ್ತದೆ. ನನ್ನ ತಪಸ್ಸನ್ನು ಕೆಡಿಸಬೇಕು ಅಂತ ಉದ್ದೇಶ ಅಲ್ಲ ನನಗೆ. ಈ ದೇವರೋಗದ ಸ್ತ್ರೀಯನ್ನು ಕಳಿಸಿ ಆಗಲಿ ತಗೊಂಡು ಅವರ ತಪಸ್ಸಿನ ಆ ಕೆಲಸ ಬಂದಿರ್ತಕ್ಕಂಥ ದೇವ್ರಿಗೆ ಅಪ್ಸರೆಯರಿಗೆ ಮೋಹಗೊಳ್ಳದೆ ಏನು ಮಾಡಿದ್ರು ಅಂದ್ರೆ ತಮ್ಮ ತೊಡೆಯಿಂದ ಒಬ್ಬ ಸ್ತ್ರೀಯನ್ನು ತಯಾರು ಮಾಡಿದ್ರು. ಅವರು ತೊಡೆಯಿಂದ ಒಬ್ಬ ಉರು ಅಂದ್ರೆ ತೊಡೆ, ಅದು ಊರ್ವಶಿ ಅಂತಕ್ಕಂಥ ತೊಡೆಯಿಂದ ಉತ್ಪತ್ತಿ ಆದ್ದರಿಂದ ಊರ್ವಶಿ ಅಂತ ಹೆಸರು ಬರ್ತದೆ. ಊರ್ವಶಿ ಅಂತ ತೊಡೆಯಿಂದ ಸೃಷ್ಟಿ ಮಾಡಿ ದೇವಲೋಕಕ್ಕೆ ಹೋಗು, ಆ ದೇವೇಂದ್ರನ ಪತ್ನಿಯಾಗ ಹೋಗುತ್ತು. ಅದವರೆಲ್ಲ ಎಷ್ಟು ಮಂದಿ ಅವ್ರು ಕಳಿಸಿದ್ರು ಅವರೆಲ್ಲಕ್ಕಿಂತಲೂ ವಿಶೇಷವಾಗಿರ್ತಂಥ ಸುಂದರವಾಗಿರ್ತಕ್ಕಂಥ ಸ್ತ್ರೀಗಳನ್ನು ತಯಾರು ಮಾಡಿ ದೇವೇಂದ್ರ ಕಳಿಸಿದ್ರು. ಅಂದ್ರೆ ನಾನು ಎಂಥ ಸಾಮರ್ಥ್ಯ ನೋಡಿ, ನಿನ್ನ ಸ್ತ್ರೀಯರು ಏನು ಮಾಡ್ತಾಯಿದ್ದಾರೆ, ಅದಕ್ಕಿಂತಲೂ ವಿಶೇಷವಾದಂಥ ಸ್ತ್ರೀಯನ್ನು ನಾನು ಕಳಿಸಿಕೊಟ್ಟಿದ್ದೀನಿ. ನೀನು ಏನು ಮಾಡ್ತೀವಿ, ಹಾಳಾಗಕ್ಕೆ ಹೋಗಿ ಏನು ಮಾಡ್ತೀವಿ ಮಾಡು, ನಿನ್ನ ಈ ಸ್ತ್ರೀ ನಾನು ಮರಳ ಹೋಗ್ತಕ್ಕಂಥಲ್ಲ, ನಿನ್ನ ಮಾಯಿಗೆ ನಾನು ಅಂಜುವಳಲ್ಲ ಅಂತ ಹೇಳಿರ್ತಾರೆ. ಇನ್ನು ಕೂಡ ಅಕ್ಕಮತಿ ತಾಯಿ ಇನ್ನು ಕೂಡ ಹೆಣ್ಣು ಮಾಯಿ ಎಂಬವರು, ಹೊನ್ನ ಮಾಯಿ ಎಂಬವರು, ಮಣ್ಣು ಮಾಯಿ ಎಂಬವರು ಹೆಣ್ಣು ಮಾಯಲ್ಲ, ಹೊನ್ನು ಮಾಯಲ್ಲ, ಮಣ್ಣು ಮಾಯಲ್ಲ, ಮನದ ಮುಂದಣ ಆಶೆ ಮಾಯೆ ಅಂತ ಹೇಳ್ತಾರೆ. ಇದು ಆಶೆ ಅಂತಂದ್ರೆ ಆಶೆಯ ಬದ್ಧತೆಯ ಲೋಕ ಅಂತ ಹೇಳ್ತಾರೆ. ಎಲ್ಲವೂ ಕೆಡಲಿಕ್ಕೆ ಏನು ಕಾರಣ, ಮನಸ್ಸು ಕಾರಣ. ಆ ಮನಸ್ಸನ್ನು ಯಾರು ಸದೃಢರ ಕಡೆ ಕೊಡ್ತಾ ಇದ್ದಾರೆ, ದೇವ್ರ ಕಡೆ ಕೊಡ್ತಾ ಇದ್ದಾರೆ, ವಿಷಯಗಳನ್ನ ಬಿಟ್ಟು ಅಂಥವ್ರು ದಂಡ ಆಗ್ಲಿಕ್ಕೆ ಬರ್ತದೆ. ಅದರಿಂದ ಇಲ್ಲಿ ಯಾವ ನೇತ್ರ ಮಾಡ್ತಕ್ಕಂಥ ಕಾರ್ಯ ಅದನ್ನು ಏನು ಮಾಡಿದ್ರೆ ಅದು ತನ್ನ ಸ್ವಾಧೀನದಲ್ಲಿರಿಸ್ಕೊಂಡು ಆ ಕಡೆಗೆ ಹೋದಂತೆ ಇಲ್ಲಿ ಈ ಕಡೆಗೆ ಹೋಗ್ತಕ್ಕಂಥದ್ದು ಇರೋದಲ್ಲ, ಸೃಷ್ಟಿಯನ್ನು ಹೊಸ ಸೃಷ್ಟಿ ಮಾಡಿದ್ರು. ಅವ್ರು ಹೀಗೆ ಮಾಡಿದರು ಅಂದರೆ ಮನೆಯೋ ಮನುಷ್ಯಾಣಂ ಕಾರಣ ಬಂದ ಮೋಕ್ಷದ ಯಾರಿಗೆ ನೆನಪಿರ್ತದ ಅವ್ರ ಮನಸ್ಸನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡು ಯಾವ ಸಾಧನೆ ಮಾಡೋದು, ಮೋಕ್ಷ ಸಾಧನೆ ಪಡಿಬೇಕು, ಗುರು ಸೇವೆ ಮಾಡಿ ಆ ದಾರಿಯಲ್ಲಿ ಸಾಗ್ತಾರೆ. ಈ ಅಧ್ಯಾತ್ಮ ಅಂತಂದ್ರೆ ಯಾರು ಇರ್ತಾ ಇಲ್ಲ, ಅವ್ರು ಎಲ್ಲೆಲ್ಲೂ ಏನೂ ಆಗ್ತಾ ಹೋಗ್ತಂತ ಇದ್ದಾರೆ. ಹಾಗೆ ಇನ್ನೂ ಕೂಡ ಸಂಗೀತ ಕೂಡ ಒಂದು ಸಲ ಸಂದರ್ಶನ ಇತ್ತು ಬಸವರಾಜ ರಾಜಗುರುಗಳದು. ಅವ್ರು ಹೇಳಿದರು ಸಂಗೀತದಲ್ಲಿ ಒಂದು ವಿಶೇಷ ಶಕ್ತಿ ಇರ್ತದಂತ. ಅವರೊಂದು ದೇವಾಲಯ ಇದು, ಊರು ಬಿಟ್ಟು ಹೊರಭಾಗದಲ್ಲಿ ಒಂದು ಪರಮೇಶ್ವರನ ದೇವಾಲಯದ ಕೂತ್ಕೊಂಡು ಅಂದ್ರೆ ಎಲ್ಲವನ್ನು ಬಿಟ್ಟು ದೂರದಲ್ಲಿ ಶಾಂತವಾಗಿ ಕೂತ್ಕೊಂಡು ಸಂಗೀತ ಮಾಡಿ ಆನಂದ ಇರ್ತದೆ ತಗೊಂಡು ಹೇಳಿ ಅವರು ಸಂಗೀತವನ್ನು ಮಾಡ್ತಾ ಕೂತರು. ಒಂದು ತಂಬೂರಿ ತೆಗೆದುಕೊಂಡು ಸಂಗೀತವನ್ನು ಮಾಡ್ತಾ ಆನಂದವಾಗಿ ಕೂತರು. ಸಂಗೀತ ಮುಗಿದ ಮೇಲೆ ಕಣ್ಣು ತೆರೆದು ನೋಡಿದ್ರೆ ಅಲ್ಲಿ ಮುಂದೆಲ್ಲ ಗೋವುಗಳು ಹಿಂಡು ಬಂದಿವಂತ್ರಿ. ಗೋವುಗಳು ಅರಣ್ಯದಲ್ಲಿ ಕೂತಾರೆ, ಜಿಂಕೆಗಳು ಬಂದಿವಂತ, ಗಂಡೇರಳಿಗಳು ಬಂದಿದ್ದು, ಇವೆಲ್ಲ ಅರಣ್ಯದ ಪ್ರಾಣಿಗಳ ಬಂದು ಮುಂದೆ ಕೂತ್ಕೊಂಡು ಅವು ಸಂಗೀತ ಕೇಳ್ತಾ ಇದ್ದಂತ. ಅದಕ್ಕೆ ಸಂದರ್ಶನ ಹೇಳಿದರು ಬಸವರಾಜ ರಾಜಗುರು. ಆ ಕಿವಿ ಇರ್ತಾವೆ ನೋಡ್ರಿ, ಶ್ರೋತ್ರೇಂದ್ರಿಯ, ಆ ವಿಷಯಗಳನ್ನು ಆ ಪ್ರಕಾರವಾಗಿ ಹಿಡಿದುಕೊಂಡು ಅಲ್ಲಿ ಹೋಗ್ತಕ್ಕಂಥದ್ದು. ಇನ್ನು ಸರ್ಪಗಳಿಗೆ ಕಿವಿಗಳು ಇರುವುದಿಲ್ಲ, ಅದು ತಮ್ಮ ಸ್ಪರ್ಶ ಈ ಚರ್ಮದ ಈ ಮೂಲಕ ಈ ಭೂಮಿಯಲ್ಲಿ ಬರ್ತಕ್ಕಂಥ ತರಂಗವನ್ನು ಸ್ವೀಕಾರ ಮಾಡಿಕೊಂಡು ಅದರಿಂದ ಸುಮ್ಮನೆ ಗೋಣಾಗ್ತಾ ಅವ್ರು ಮುಂದಿದ್ದವರು ಆ ಶೆನೈ ನುಡಿಸುವಾಗ ಮತ್ತು ಕೊಳಲು ನುಡಿಸುವಾಗ ಇನ್ನು ಬೇರೆ ವಾದ್ಯ ಇರ್ತದೆ, ಇನ್ನೊಂದು ಇರ್ತದೆ ಏನು ಅಂತ ಸಣ್ಣ ವಾದ್ಯ ನುಡಿಸ್ತಾರೆ. ಪುಂಗಿ ವಾದ್ಯ ನುಡಿಸುವಾಗ ಅವ್ರು ಹಿಂಗೆ ಗೋಣ ಆಗ್ತಿರ್ತಾರೆ, ಅದ್ರ ಸಲುವಾಗಿ ಆ ಪ್ರಕಾರ ಹೀಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತ ಇರೋದು ಆ ಥರ ಸಾಂಗ್ಲಿಯಲ್ಲಿ ಒಂದು ಕರಿನಾಗರ ಸರ್ಪ್ರಿ
ಈ ಶೇನೆ ನುಡಿತಾರಲ್ಲ ಬಿಸ್ಮಿಲ್ಲಾ ಖಾನ್ ಅವರ ಸಂಗೀತ ಅದ್ರೊಳಗೆ ಇಟ್ಟಿದಿರ್ತದೆ, ನಡೆಸಿದ್ದಿರ್ತಾರೆ ಇದರೊಳಗೆ ಹಾಕಿದಿರ್ತೀವಿ, ಅದ್ರ ವಿಡಿಯೋನ ಹಾಕಿದಿರ್ತೀವಿ ಸಿನಿಮಾ ಥಿಯೇಟರ್ದಲ್ಲಿ. ಆ ಧ್ವನಿಯನ್ನು ಕೇಳ್ತಾ ಕೇಳ್ತಾ ಅವರು ಆ ಸಂಗೀತಕ್ಕೆ ಸಂಬಂಧಪಡ್ತಕ್ಕಂಥ ಸ್ವಲ್ಪ ಅದಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಿಂದ ಅವ್ರು ನುಡಿಸ್ಕೊಂಥದ್ದು. ಅದರೊಳಗೆ ಹೊರಭಾಗದ ಕರಿನಾಗರ ಸರ್ಪ ಅದು ಅಲ್ಲಿಂದ ಹೊರಭಾಗದ ಹೆಡಿ ತೆಗೆದುಕೊಂಡು ಹಾಗೆ ಒಳಗೆ ಬಂದು ಆ ಏನು ಟಿ ವಿಯಲ್ಲಿ ತೋರಿಸಿರಲ್ಲ ಅದು ಮುಂಭಾಗದ ಒಂದು ಹೆಡಿ ಎತ್ತಿ ಆಡ್ಲಿಕ್ಕೆ ಕಿವಿ ಕೇಳಿಸೋದಿಲ್ಲ ಅಂದ್ರೆ ಆ ಕಿವಿ ಕೇಳಿಸ್ಕೊಂಡು ಬಂದಿಲ್ಲ ರೀ. ಆ ಕಿವಿ ಏನು ಮಾಡ್ತಾರೆ, ಹೊರಗೆ ಇರ್ತಕ್ಕಂಥ ಸರ್ಪನ ಒಳಗೆ ಸಾಕಷ್ಟು ಜನ ತುಂಬಿದ್ರು. ಅಂಥ ಜನರ ಮಧ್ಯೆ ಬಂದು ಹೆಡಿ ತೆಗೆದುಕೊಂಡು ಆಡ್ಲಿಕ್ಕೆ ಕಿವಿ ಎಷ್ಟು ಕೆಲಸ ಮಾಡ್ತಾರೆ. ಶ್ರೋತ್ರೇಂದ್ರಿಯ ಕೂಡ ಹೀಗೆ ಮಾಡ್ತಕ್ಕಂಥಾಗ್ತದೆ, ಎಳೆದುಕೊಂಡು ಹೋಗ್ಬಿಡ್ತದೆ. ಆ ಶ್ರೋತ್ರೇಂದ್ರಿಯ ಸದ್ರುವರ ಶಾಸ್ತ್ರ ಪುರಾಣ ಪ್ರವಚನ ನಡೆಯುವಲ್ಲಿ ಹೋಗ್ಬೇಕು, ದೇವರ ಸ್ಮರಣೆ ನಡೀತಕ್ಕಂಥಲ್ಲಿ ಹೋಗ್ಬೇಕು, ವೇದ ಮಂತ್ರಗಳು ಹೇಳುವಲ್ಲಿ ಹೋಗ್ಬೇಕು, ಸಂಗೀತ ಸೇವೆಯನ್ನು ಮಾಡ್ತಕ್ಕಂಥದ್ದು ಇರ್ತವೆ ಅಂಥಲ್ಲಿ ಹೋಗ್ಬೇಕು. ಹೊರತಾಗಿ ಕೆಟ್ಟ ಶಬ್ದಗಳನ್ನು ಕೇಳುವಲ್ಲಿ, ದುಷ್ಟ ವಿಚಾರಣೆ ಕೇಳುವಲ್ಲಿ ಹೋಗ್ತಕ್ಕಂಥದ್ದಾದರೆ ಅದು ಹಾನಿಕಾರಕ ಆಗ್ತದೆ. ಅದರಿಂದ ಕಿವಿ ಕೂಡ ಹೀಗೆ ಮಾಡ್ತಾ ಮಾಡ್ತಾ ಅಷ್ಟೇ ಅಲ್ಲ, ಆ ಸಂಗೀತವನ್ನು ಕೇಳ್ತಾ ಇರೋ ಎಷ್ಟೋ ಮಂದಿ ಪ್ರಾಣಿಗಳನ್ನು ಬಲಿ ಹಾಕ್ಕೊಂಡು ಇದು ವಿಷಯ ಇರುತ್ತೆ ನೋಡಿ. ಅರಣ್ಯದ ಗೋವುಗಳ ಅರಣ್ಯದಿರ್ತಾಗ ಕಾಡಾಕಳು ಇರ್ತಾವೆ ಅರಣ್ಯದಲ್ಲಿ, ಕೊಳಲು ನುಡಿಸ್ತಾ 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 ಆನಂದವಾಗಿ ಕೂತಿರ್ತಕ್ಕಂಥ ಸಮಯದಲ್ಲಿ ಎಲ್ಲ ಪ್ರಾಣಿಗಳು ಮುಂದೆ ಬಂದ ಸಂಗೀತ ಕೇಳ್ತಾ ಇರುವ ಹಿಂಭಾಗದಲ್ಲಿ ಬಂದು ಬೇಟೆಗಾರರು ಬಂದು ಅಲ್ಲೆಲ್ಲ ಪ್ರಾಣಿಗಳು ಬಲಿ ಹಾಕಿ ಎಲ್ಲ ಪ್ರಾಣಿಗಳು ಹಿಡ್ಕೊಂಡು ಹೋಗ್ತಾರೆ. ಏನು ಕಾರಣ ಅಂದರೆ ಕಿವಿಗಳು, ತಮ್ಮ ಕಿವಿಗಳ ಮೂಲಕ ಅದು ಕೇಳ್ತಾ ಆನಂದ ಪಡಿತಕ್ಕಂಥದ್ದು, ಸ್ವರವನ್ನು ಕೇಳಿ ಧ್ವನಿಯನ್ನು ಕೇಳಿ ಆನಂದ ಪಡಿತಕ್ಕಂಥ ಸಮಯದಲ್ಲಿ ಅದೇ ಸಮಯದ ಅಪಾಯ ಹಿಂದಿಂದ ಅಪಾಯ ಬರ್ತಲ್ಲ. ಅದಕ್ಕೆ ಕಿವಿಗಳು ಅವು ಕೂಡ ಒಮ್ಮೆ ಏನು ಮಾಡ್ತಾರೆ, ಹೀಗೆ ಮಾಡ್ತಾವೆ. ಅದಕ್ಕೆ ಒಬ್ಬರು ಥರ ಅವ್ರು ನೋಡ್ರಿ, ಹುಡುಗ ಚಲೋ ಇದ್ದ, ಅವನ ಮಾತಿಗೆ ಕಿವಿ ಜೋತಿ ಬಿಟ್ಟ, ಎತ್ಕೊಳ್ಳಿಲ್ಲ, ಜೋತಿ ಬಿಟ್ಟ, ಏನಂತ್ರಿ ಇಳಿದುಕೊಂಡು ಹೋದ ಅಂತ, ಹಾಳಾಗಿ ಹೋದ ಅಂತ. ಅದಕ್ಕೆ ಶಬ್ದಗಳು ಯಾವ ಶಬ್ದ ಕೇಳಬೇಕು, ಯಾವ ಶಬ್ದ ಕೇಳಬೇಕು, ಅದು ಕೂಡ ಭಾಳ ಮಹತ್ವದ. ಈ ಜೀವೇಂದ್ರಿಯ ಕೂಡ ಅದು ಕೂಡ ಜೀವೇಂದ್ರಿಯ ಮತ್ತು ಅಪಾಯ ಉಂಟು ಮಾಡ್ತಕ್ಕಂಥದ್ದು, ಅಪಾಯ ಉಂಟು ಮಾಡ್ತದೆ ಜೀವೇಂದ್ರಿಯ ಕೂಡ. ಆಳವಿರ್ತಕ್ಕಂಥ ನೀರಲ್ಲಿರ್ತಕ್ಕಂಥ ಮೀನು ಹೊರಭಾಗದಲ್ಲಿ ಬಂದು ಇನ್ನೊಬ್ಬರು ಹೊಟ್ಟಿಗೆ ಆಹಾರವಾಗಿ ಹೋಗ್ತಲ್ಲ, ಗುರುಗಳ ಕೃಪಾಶೀರ್ವಾದ ಇದ್ರೆ ಮಾತ್ರ ಅಂತ ಉಳಿಲಿಕ್ಕೆ ಸಾಧ್ಯ ಇರ್ತದೆ. 2 ಮೀನುಗಳು ಇದ್ವು ಅಂತ್ರಿ, 2 ಮೀನುಗಳು ಗುರುಭಕ್ತಿ ಕುಡಿತಕ್ಕಂಥ ಮೀನುಗಳು. ಆ ಮೀನು ಯಾವಾಗ ಗುರುಗಳ ಧ್ಯಾನ ಮಾಡ್ತಾಯಿತ್ತು, ಗುರುಗಳ ಧ್ಯಾನವನ್ನು ಮಾಡ್ತಾ ಇರುವಾಗ ಇನ್ನೊಂದು ಮೀನು ಹೇಳ್ತಿತ್ತು, ಪತ್ನಿ ಹೇಳ್ತಿತ್ತು ಪತಿಗೆ, ಏನು ರೀ ನೀವು ಗುರುಗಳ ಧ್ಯಾನ ಯಾವತ್ತು ಗುರುಗಳು ಗುರು 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 ಅಂತೈತ್ರಿ, ಅಂದರೆ ಏನು ಮಾಡೋದು, ಏನು ಉಪಯೋಗ ಅಂತ ಹೇಳ್ತೈತೆ ಯಾವಾಗಲೂ. ನೋಡು, ಗುರುಗಳ ಮಹಿಮೆ ಸಮಯ ಬಂದಾಗ ತಿಳ್ತದೆ, ಎಲ್ಲ ಸಮಯ ತಿಳಿಯೋದಿಲ್ಲ ಅಂತ ಹೇಳ್ತಾ ಇತ್ತದು. ಒಂದು ದಿವಸ ಏನಂತಂದ್ರೆ ಬೇಟೆಗಾರನ ಬಲೆಯಲ್ಲಿ ಸಿಕ್ಬಿಟ್ರು, ಮೀನು ಹಿಡಿತಕ್ಕಂಥ ಬಂದಿರ್ತಾರೆ, ಅವ್ರ ಬಲೆಯಲ್ಲಿ ಸಿಕ್ಕು ಮೀನು ಹೇಳ್ತು, ನೋಡ್ರಿ ನಿಮ್ಮ ಗುರು ಗುರು ಅಂತಿದ್ರಿ, ನಾವು ಬಲೆಯೊಳಗೆ ಬಿಟ್ಟು ಬಿದ್ದೀವಿ, ನಮ್ಮ ರಕ್ಷಣೆ ಹೇಗೆ ಆಗ್ತದೆ, ಎಲ್ಲಿದ್ದಾರೆ ನಿಮ್ಮ ಗುರುಗಳು ಅಂತ ಕೇಳ್ತದೆ. ಅವ್ರಿಗೆ ಗುರುಗಳ ಸ್ಮರಣೆ ಮಾಡು, ಎಲ್ಲ ರಕ್ಷಣೆ ಸಿಗ್ತದೆ. ಏನು ಸಿಗ್ತದೆ, ಬಲೆಯಲ್ಲಿ ಸಿಕ್ಕಿನ ಮುಗೀತು, ಮಾಡು ನಾಮಸ್ಮರಣೆ ಮಾಡೋದು. ಹಾಗೆ ಹಿಡ್ಕೊಂಡು ಹೊರಗೆ ತಗೊಂಡು ನೋಡಿ, ಈಗ ಶ್ವಾಸ ಕಡಿಮೆ ಆಯಿತು, ಇನ್ನು ಸಾಯ್ದಾಯಿತು, ಗುರುಗಳ ಸ್ಮರಣೆ ಮಾಡು ಅಂತ ಒದ್ದಾಡ್ತಾ ಇರುವಾಗ ಗುರುಗಳ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಬೇರೆ ವಿಚಾರ ಗುರುಗಳು ವಿಷಯ ಕೊಟ್ಟರು. ಹೀಗೆ ಇವು ಸತ್ತು ಹೋದ್ರಂತರ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಅಲ್ಲ, ತಾಜಾ ಇರ್ಬೇಕಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಈ ಪಾತ್ರೆಯಲ್ಲಿ ನೀರು ಹಾಕಿ ಅದ್ರೊಳಗೆ ಬಿಟ್ಟರೆ ಚೆನ್ನಾಗಿರ್ತದೆ ಅಂತ ಹೇಳಿ ದೊಡ್ಡ ಪಾತ್ರೆ ತೊಗೊಂಡು ಅದ್ರೊಳಗೆ ನೀರು ಬಿಟ್ರು. ಅದು ಹೇಳಿ ನೋಡು ಸಾಯ್ತಿದ್ದಿ, ಈಗ ಗುರುಗಳ ಮನುಷ್ಯನ ಕೊಟ್ಟರಲ್ಲ, ಪಾತ್ರೆ ಒಳಗೆ ಹಾಕಿರಿ ನಮ್ಮ ಗುರುಗಳು ಕಾಯ್ದ್ರಲ್ಲ ಅಂತ, ಏನು ಕಾಯ್ತಿರೋ ಸ್ವಲ್ಪ ಅಷ್ಟ ಅಂತ ಅದು ಮೀನು ಹೇಳ್ತಾವೆ. ಹಾಗೆ ಮುಂದೆ ಹೋದರು, ತೆಗೆದುಕೊಂಡು ಹೋದರು. ಮನೆಯಲ್ಲಿ ಹೋಗಿ ಅದನ್ನು ಅಷ್ಟು ನಾಶ ಮಾಡಿ ತಿನ್ಬೇಕು ಅವರು. ಹೀಗೆ ಅಲ್ಲಿ ಹೊರಗಿಟ್ಟರು, ಅಂಗಳದಲ್ಲಿ ಅದನ್ನು ಸರಿ ಮಾಡ್ಬೇಕು ತಗೊಂಡು ಹೋದರು. ಒಳಗೆ ಹೋದ್ರು, ಇನ್ನೇನು ಸದ್ಯ ಬರ್ತಾರೆ, ಬಂದು ನಾಶ ಮಾಡ್ತಾರೆ, ಎಲ್ಲಿದ್ದಾರೆ ನಿಮ್ಮ ಗುರುಗಳು ಅಂತ ಕೇಳ್ತಿರ್ತದೆ. ಆಗ ಇದ್ದಾರೆ ಗುರುಗಳು ಸ್ಮರಣೆ ಮಾಡಿಲ್ಲ, ಸರಿ ಇರ್ತದೆ. ಒಳಭಾಗ ಹೋಗಿ ಅವರೇನು ತಮ್ಮ ಬೇಕಾದ ಸಾಮಾನು ತೆಗೆದುಕೊಂಡು ಬರಬೇಕಂತ ಹೋದರು. ಇವ್ರು ಗುರುಗಳ ಸ್ಮರಣೆ ಮಾಡ್ಲಿಕ್ಕೆ ಅಪ್ಪ ದೇವ್ರ ಸ್ಮರಣೆ ಮೀನ ಸ್ಮರಣೆ ಮಾಡ್ತಾ ಓಂ ಗುರುವೇ ನಮಃ ಸದ್ಗುರುವೇ ನಮಃ ಮತ್ತು ನಾಮಸ್ಮರಣೆ ಮಾಡ್ಲಿಕ್ಕಿತ್ತು. ಆಕಾಶದಲ್ಲಿ ಅತ್ಯಂತ ವೇಗವಾಗಿ ಮೋಡ ಕೂಡಿ ಬಿಡ್ತಿರು, ಒಮ್ಮಿಂದೊಮ್ಮೆ ಮೋಡ ಕೂಡಿ ಮಳೆ ಪ್ರಾರಂಭ ಆಗಿಬಿಡ್ತು. ಅವ್ರು ಒಳಗೆ ಹೋಗಿ ಬರುವಷ್ಟರೊಳಗೆ ಅತ್ಯಂತ ವೇಗವಾಗಿ ಮಳೆ ಸುರ್ಲಿಕ್ಕತ್ರಿ. ಭಾಳಷ್ಟು ವಿಶೇಷ, ಒಳಗಿನ ಹೊರಗೆ ಬರಬಾರ್ದು, ಅಷ್ಟು ಜೋರಾಗಿ ಮಳೆ ಬಂತು. ಬಂದರೆ ಪಾತ್ರೆ ಇರಿಸಿದ್ರೆ ಆ ಪಾತ್ರೆ ಸಂಪೂರ್ಣ ತುಂಬಿತು, ನೀರು ಓಣಿಯೊಳಗೆ ಹರ್ಕೊಂಡು ಹೊರಟಿದ್ದು, ಅಷ್ಟು ನೀರಿತ್ತು. ಅದರೊಳಗೆ ಅತ್ಯಂತ ವೇಗವಾಗಿ ಮಳೆ ಬಂದು ದೊಡ್ಡ ಪ್ರವಾಹ ಬಂತತ್ತ. ಪ್ರವಾಹ ಬಂದ ಪಾತ್ರೆ ಉರುಳಿಸಿಬಿಡ್ತು. ಪಾತ್ರೆ ಉರುಳ್ಕೊಂಡು ಹೋಗಿ ಒಳಗಿನ ಮೀನುಗಳು
ಏನಂದ್ರೆ ಆ ಬಿದ್ದು ಹೋಗ್ತಕ್ಕಂಥ ಆ ಪ್ರವಾಹದಲ್ಲಿ ಅದರೊಳಗೆ ಬಂದುಬಿಟ್ಟು ಪ್ರವಾಹದಾಗ ಬಂದ ಅತ್ಯಂತ ವೇಗ ಪ್ರವಾಹ ಬಂತು ಆಗ ಹಿಡ್ಕೊಂಡು ಹೋಗಿ ಮತ್ತೆ ಹೋಗಿ ನದಿ ಸೇರಿಬಿಟ್ಟು ಆಗ ಹೌದ್ರಿ ನನ್ನಲ್ಲಿ ವಿಶ್ವಾಸ ಇರಲಿಲ್ಲ, ನೀವು ಹೇಳ್ತಿದ್ರಿ ಗುರುಳ ಕಾಪಾಡಿದ್ರು. ಅವ್ರಿಗೆ ನೋಡಿ ನನ್ನ ಗುರುಳು ಹೇಳಿದ, ನನ್ನ ಗುರುಳು ಹೇಳಿದ ಸಮಯ ಬಂದಾಗ ಕಾಯ್ತಾರೆ, ಸಮಯ ಬಂದಾಗ ಸರಿವರು ಎಲ್ಲರೂ, ಆದ್ರೆ ನಮ್ಮ ಗುರುಳ ಸಮಯ ಬಂದಾಗ ಕಾಯುವರು ಎಲ್ಲರೂ ಅವ್ರು ಹೇಳಿದರು. ಈಗ ಇನ್ನೂ ಕೂಡ ಒಂದು ಸುವಾಸನೆ ನೀಡ್ತಕ್ಕಂಥ ಒಂದು ನಾಸಿಗೆ ಏನು ಮಾಡ್ತದೆ, ಸುವಾಸನೆ ಸ್ವೀಕಾರ ಮಾಡ್ತದೆ. ಸುವಾಸನೆ ಸ್ವೀಕಾರ ಮಾಡ್ತಾ ಮಾಡ್ತಾ ಒಂದು ದುಂಬಿ ಎಲ್ಲಿ ಸುವಾಸನೆ ಮಾಡ್ತಾ ಆಗೋಸ್ಕರ ಸಾಗಿ ಹೋಯ್ತು ರೀ. ಸುಂದರವಾದಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಸರೋವರದ ವಾಸನೆ ಈ ಕಡೆ ಬರ್ತಾಯಿತ್ತು ಗಾಳಿಗೆ. ಅದನ್ನು ಸ್ವೀಕಾರ ಮಾಡು, ಎಂಥ ಸುವಾಸನೆ ಇದೆ, ಎಂಥ ಕಮಲ ವಾಸನೆ. ಅದನ್ನು ಪಡೆಯೋಗೋಸ್ಕರವಾಗಿ ಹಾರಿಕೊಂಡು ಅಲ್ಲಿ ಹೋಗಿಬಿಡ್ತು. ಹೋಗಿ ಅಲ್ಲೊಂದು ಕಮಲದ ಒಳಭಾಗದ ಕಮಲ ನೋಡಿ ಸಂತೋಷಪಟ್ಟು ಒಳಭಾಗದಲ್ಲಿ ಪ್ರವೇಶ ಮಾಡಿತು. ಆದಾಗ ಸೂರ್ಯನಿಗೂ ಕಮಲಕ್ಕೂ ಸಂಬಂಧ ಇರ್ತದೆ. ಸೂರ್ಯನ ಉದಯಿಸಿದ್ರು ಅರಣ್ಯದಲ್ಲಿ ಸುಂದರವಾಗಿ. ಈಗ ಆಮೇಲೆ ಅದನ್ನು ರಸವನ್ನು ಹಿಡ್ಕೊಂಡು ಹೊರಗೆ ಬರಬೇಕಾಯ್ತು. ಅದು ಬರಲಿಕ್ಕೆ ಆಗಲಿಲ್ಲ, ಹಾಗೆ ಸಮಯ ಆಗ್ತದೆ. 4 ಗಂಟೆ ಆಯ್ತು ಅಲ್ಲಿಂದ ಮುದುರ್ಲಿಕ್ಕೆ ಪ್ರಾರಂಭ ಆಗ್ತದೆ. 4 ಗಂಟೆಯಿಂದ ಮುದುರ್ತಾ ಮತ್ತು ಹೋಗ್ತದೆ, ಒಳಭಾಗದಲ್ಲಿ ಹೋಗಿಬಿಡ್ತದೆ. ಆಗ ಅಲ್ಲೇ ಉಳಿತು. ಇಂಥ ಕಮಲವನ್ನು ಬಿಟ್ಟು ಹೇಗೆ ಬರಲಿ ತಗೊಂಡು ಒಳಭಾಗ ಉಳಿದ್ಬಿಡ್ತು. ಇನ್ನೂ ಅದು ಮುದುರ್ಲಿಕ್ಕೆ ಹತ್ತಿರಿ, ಆಗ ಹೊರ ಬರಲಿಲ್ಲ, ಮುದುರ್ಕೊಂಡ ಬಿಡ್ತು. ಆಗ ಹೊರ ಬರಲಿಲ್ಲ. ಎಲ್ಲೋ ಒಂದು ಸ್ವಲ್ಪ ಸಣ್ಣ ಚಿಕ್ಕ ಇರ್ತಕ್ಕಂಥ ವಾಯು ಬರ್ತಿತ್ತು, ಅಷ್ಟೇ ಸ್ವಲ್ಪ ಪ್ರಮಾಣದಾಗ. ಅದು ಒಳಭಾಗದಲ್ಲಿ ಕೂತ್ಕೊಂಡು ಅದು ಸಂತೋಷ ಪಡ್ಲಿಕ್ಕೆ ರೀ. ಎಷ್ಟು ಸುವಾಸನೆ ಇದೆ, ಇಷ್ಟು ತ್ರಾಸು ಅದಂದ್ರೂ ಕೂಡ ಇಲ್ಲಿರ್ತಕ್ಕಂಥ ಆನಂದವನ್ನು ನಾಳೆ ಬೆಳಗ್ಗೆ ಹೋಗಿ ನನ್ನ ಮನೆಯೊಳಗೆ ಹೇಳ್ತಾ ಇದ್ದೀನಿ, ನನ್ನ ಪತ್ನಿಗೆ, ಪುತ್ರರಿಗೆ, ತಾಯಿ ತಂದೆಗಳಿಗೆ ಹೇಳ್ತಾ ಎಷ್ಟು ಆನಂದದ, ಎಷ್ಟು ಸುವಾಸನೆ ಅಂತ ಹೇಳಬೇಕು ಅಂತ ಸಂತೋಷಪಟ್ಟು ಹೇಳ್ತದೆ. ಹೇಳ್ತದ್ರಿ, ರಾತ್ರಿ ಗಮಿಷ್ಯತಿ ಹಸಿಷ್ಯತಿ ಸುಪ್ರಭಾತಂ ಇತ್ತೇ ವ್ಯಚಿಂತ್ಯತೆ ಕೋಶಗತೆ ದ್ವಿರೇಪೆ ಹಂತ ಕಮಲಿ ನಿಮ್ಮ ಗಜ ಉಜ್ಜಹಾರ ಅಂತ. ಹೀಗೆ ಸಂತೋಷ ಹೇಳಿ ಅವ್ರಿಗೆ ಸಂತೋಷ ನೀಡಬೇಕು. ಇನ್ನೇನು ಇದು ಸ್ವಲ್ಪ ಸಮಯದಲ್ಲಿ ಬೆಳಗಾಗ್ತದೆ, ಸೂರ್ಯ ಬಿಡ್ತದೆ, ಕಮಲ ಬಿಡ್ತದೆ, ಆನಂದ ಆಗ್ತದೆ. ಹೋಗಿ ಹೇಳಬಹುದಿಷ್ಟು ಇತ್ತೇ ವ್ಯಚಿಂತ್ಯತೆ ಕೋಶ ದ್ವಿರೇಪೆ. ಈಗ ಚಿಂತನೆ ಮಾಡ್ತಾ ಇರುವಾಗ ಅರಣ್ಯದಿಂದ ಒಂದು ಮದ ಬಂದಿರ್ತಕ್ಕಂಥ ಆನೆ ಬಂತಾರೆ ಸರೋವರಕ್ಕೆ ಆನೆ ಬಂದು ನೀರು ಕುಡ್ಲಿಕ್ಕೆ ಒಳಗೆ ಬರಬೇಕು ಅನ್ನೋಷ್ಟರೊಳಗೆ ಏನಂತ ಆ ಒಳಭಾಗ ಕಾಲಿಗೆ ಕಮಲದ ಬಳ್ಳಿ ತೊಡಗಿಬಿಡ್ತೀರಿ. ಯಾವಾಗ ಕಮಲದ ಬಳ್ಳಿ ತೊಡಗಿತ್ತು ಆನೆಗೆ ಸಿಟ್ಟು ಬಂತ್ರಿ. ಮದ ಬಂದ ಆನೆ ನನ್ನ ಕಾಲಿಗೆ ತೊಡೋಷ್ಟು ಅಹಂಕಾರವೇ ಅಂತ ತಿಳ್ಕೊಂಡು ಹೇಳಿ ಆ ಬಳ್ಳಿಯ ಸೊಂಡಿಲಿನ ತೆಗೆದುಕೊಂಡು ಎತ್ತಿ ಆ ಕಾಲೊಳಗೆ ಹಾಕಿ ಹೊಸಿಗೆ ಆಗಿಬಿಡ್ತೀರಿ. ಆ ಕಮಲದ ಒಳಭಾಗ, ಆ ಬಳ್ಳಿಯಲ್ಲಿ ಕಮಲ ಇತ್ತಲ್ಲ, ಆ ಕಮಲದ ಮೇಲುಭಾಗ ಅದರ ಪಾದ ಬಂದುಬಿಡ್ತು. ಹೀಗೆ ಮಾಡಿ ಏನು ಹೊಸಿಗಿದಲ್ರಿ ಅಷ್ಟೊಳಗೆ ತೆಗೆದುಕೊಂಡು ಇನ್ನೇನು ನಾಳೆ ಹೋಗಿ ನನ್ನ ಮನೆಯೊಳಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸಂತೋಷ, ಸೂರ್ಯನಾರಾಯಣ ಪ್ರಕಾಶ ಬರ್ತದೆ, ನಾನು ಎಲ್ಲರಿಗೆ ಹೇಳ್ತಾ ಇದ್ದೀನಿ ಅನ್ನುವಾಗ ಯಾವಾಗ ಪಾದ ಮೇಲುಭಾಗ ಬಂತು, ಹಂತ ಕಮಲಿ ನಿಮ್ಮ ಗಜ ಉಜ್ಜಹಾರತ, ನಾನು ಸತ್ತೆ, ನನ್ನ ಕಮಲವನ್ನು ಆನೆ ತನ್ನ ಕಾಲೊಳಗೆ ಹಾಕಿ ಹೊಸಿಕೆ ಹಾಕಿತ್ತು ಅಂತ ಹೇಳೋಷ್ಟು ಅದರ ಪ್ರಾಣ ಹೋಗಿತ್ತು. ಸಾಧ್ಯತೆ ನೋಡಿ. ನಾಸಿಗೆ ಅಂದರೆ ಏನು ಮಾಡ್ತು ಕೆಲಸ. ಹೀಗೆ ಈ ಒಂದು ಸಮಯ ಭಾಳ ಇದಾಗೋಸ್ಕರ ಇದ್ರೊಳಗೆ ಇಷ್ಟ ತಿಳ್ಕೊಂಬಿಡ್ರಿ. ನೇತ್ರ, ಶ್ರೋತ್ರ, ಜೀವ್ಯ, ಗ್ರಹಣ, ತೋಕೋತಕ್ಕಂಥ ಪಂಚ ಜ್ಞಾನೇಂದ್ರಗಳು ಎಲ್ಲ ಇವು ಕೆಲಸ ಇದೇ ಪ್ರೋಗ್ರಾಮ್ ಮಾಡ್ತಾವೆ. ಈ ಮನಸ್ಸಲ್ಲ ಸುಲಭವಾಗಿ, ಈ ಮನಸ್ಸಲ್ಲ ಇಂದ್ರಿಯಗಳ ಕಡೆ ಹೋಗಿ ಅದ್ರ ಬೆನ್ನ ಹೋದೋ ಅಂದ್ರೆ ಎಲ್ಲ ವಿಷಯಗಳ ಕಡೆ ಹೋದೋ ಅಂದ್ರೆ ಹಾಳಾಗ್ತಾವೆ. ಆ ಮನಸ್ಸನ್ನು ಮನ ವಿಮರ್ಶನ ಕಾರಣ ಬಂದ ಮೋಕ್ಷಣವಾಗ ಆ ಮನಸ್ಸನ್ನು ಒಂದು ಸ್ವಲ್ಪ ಶಿಕ್ಕಾತ ಮಾಡೋದು, ಒಂದು ಸ್ವಲ್ಪ ಬಿಡಿಸಿ ಮಣಿಸಿ ಗುರುಳ ಪಾದಕ್ಕೆ ತೆಗೆದುಕೊಂಡು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿಸಿ ದಿನಾಲೂ ಅಧ್ಯಾತ್ಮನ ಶ್ರವಣ ಮಾಡಲಿಕ್ಕೆ ಆ ಮನುಷ್ಯನ ಹಚ್ಚಿರಂದ್ರೆ ಆಗ ಅನುಕೂಲ ಆಗ್ತದೆ. ಮನವೇ ಬಂಧನ ಮೋಕ್ಷ ಪದವೇ ಮನವೇ ಕಾರಣವೇ ನಿಪದು ಅಂತ ಹೇಳ್ತಾರೆ. ಮನವ ಶ್ರೀ ಗುರು ರಂಗನಡಿ ಅವ್ರ ಪಾದಕ್ಕೆ ಅರ್ಪಿತ ಆತಂದ್ರೆ ಅವ್ರ ದಿವ್ಯ ಕೃಪಾಶೀರ್ವಾದ ಆಗ್ತದೆ, ಎಲ್ಲರೂ ಉದ್ಧಾರ ಅಂತ ಹೇಳ್ತಾರೆ. ಆದ್ಮೇಲೆ ಸದ್ಗುರುವ್ರ ಕೃಪಾಶೀರ್ವಾದದಲ್ಲಿ ಎಲ್ಲರಿಗೂ ಕೂಡ ಉದ್ಧಾರಕ್ಕೆ ಯಾರಿದ್ದಾರೆ ಸದ್ಗುರು ಅಂತಿದ್ದಾರೆ. ಸದ್ಗುರು ಆಪ್ತ ಸೇವೆ, ಅಂಗ ಸೇವೆ, ಸ್ಥಾನ ಸೇವೆ, ಸದ್ಭಾವ ಸೇವೆ, ಚತುರ್ವಿಧ ಸೇವೆ ಇರ್ತದೆ. ಆ ಸೇವೆಗಳನ್ನು ಮಾಡಿ ಅವಶ್ಯ ಉದ್ಧಾರ ಆಗಬೇಕು. ಬಹುತ ಗಯ ಥೋಡಿ ರಹಿ ಥೋಡಿ ವ್ಯ ಬಜಾಯೇ ಕರ್ನಾಟ ಸೋನನಾಯಕ ತಾಲವಿ ಬಂಗನ ಬಾಯ್ತು. ಭಾಳಷ್ಟು ಹೋಗಿಬಿಡ್ತು. ಸಪ್ತಾಹ ಅಪ್ಪವ್ರ ಪುಣ್ಯಾರಾಧನೆ ಹೋಗಿಬಿಡ್ತು. ಅದಾದ್ಮೇಲೆ ಮತ್ತೆ 5 ದಿವಸ ಇದಕ್ಕೆ ಹೋಗಿಬಿಡ್ತು. ನಾಳೆ ಅಪ್ಪವ್ರ ಜಯಂತಿ ಉತ್ಸವ ಬರ್ತದೆ. ಬಂತು ಅನ್ನೋಷ್ಟು ಅದರೊಳಗೆ ಇರ್ತೈತೆ. ನಾವು ನೀವೆಲ್ಲ ಹೀಗೆ ಅಧ್ಯಾತ್ಮ ಶ್ರವಣ ಮಾಡ್ತಕ್ಕಂಥವು ಎಲ್ಲ ಸಾಧ್ಯದ ಮಟ್ಟಿಗೆ ಎಲ್ಲ ದಿನ ಕೂಡಿ ಅಧ್ಯಾತ್ಮ ಚಿಂತನೆ ಮಾಡ್ತಾರೆ. ಇಲ್ಲಿ ಭಾಳಷ್ಟು ಮಂದಿ ಬರಬೇಕು, ಭಾಳ ಸವೇಶ ಇರಬೇಕು, ಹಾಗೆ ಏನು ಸಂಬಂಧ ಇಲ್ಲ.
ಉದ್ಧಾರಗೋಸ್ಕರ ತನ್ನ ಉದ್ಧಾರಗೋಸ್ಕರ ಮೋಕ್ಷ ಪಡೆಯೋ ನೂರಾರು ಮಂದಿ ಬೇಕಾಗಲ್ಲ ರೀ. ಮೋಕ್ಷಗೋಸ್ಕರ ಯಾರು ಬೇಕು? ಗುರುಗಳು ಬೇಕು, ತಾವು ಬೇಕು. ಗುರುಗಳ ಸ್ಮರಣೆ ಮಾಡಿ ಅಧ್ಯಾತ್ಮ ಚಿಂತನೆ ಮಾಡಿ ಎಲ್ಲರೂ ಉದ್ಧಾರ ಆಗ್ತದೆ. ಅದಕ್ಕೆ ಈ ದಾರಿಯಲ್ಲಿ ಎಲ್ಲರೂ ಕೂಡ ಸಾಗಿ ಸದ್ಗುರುಗಳಿಂದ ನಾವು ನೀವೆಲ್ಲ ಅಧ್ಯಾತ್ಮ ಶ್ರವಣ ಮಾಡಿ ಧನ್ಯರಾಗೋಣ. ಅಂಥ ಸಾಮರ್ಥ್ಯವನ್ನು ಸದ್ರುಗಳು ಎಲ್ಲ ಇಂದ್ರಿಯಗಳನ್ನು ಜಯಿಸುವ ಶೂರತನವನ್ನು ಕೊಟ್ಟು ಕೊನೆಗೆ ಅತ್ಯಂತ ಶ್ರೇಷ್ಠವಿರ್ತಕ್ಕಂಥ ಬ್ರಹ್ಮಜ್ಞಾನ ನೀಡಿ ಬ್ರಹ್ಮಜ್ಞಾನದ್ವಾರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿರ್ತಕ್ಕಂಥ ಮೋಕ್ಷನ ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ರವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತು ನೀತಿಕ್ರಿಯಾಚಾರ್ಯ ಸ್ಥಳದ ಶ್ರೀಮದ್ ನಿಜಗುಣ ಶಿವಗಳವರ ನೀತಿಕ್ರಿಯಾಚಾರ್ಯ ಸ್ಥಳದ 1ನೇ ಪದ್ಯದ 1ನೇ ನುಡಿಯ 1ನೇ ಚರಣದ ಈ ವಿಷಯವನ್ನು 2ನೇ ಚರಣದ 2ನೇ ಚರಣದ ವಿಷಯವನ್ನು ನಾವೀಗ ಸದ್ಗುರುವರ ಈ ಕರ್ಣ ವಿಷಯದಿಂದೇ ಕಲಿತನ ಮುಂಟಿ ಅಂತಕ್ಕಂಥ ಯಾವ ವಿಷಯವನ್ನು ಸದ್ಗುರುವರ ದಿವ್ಯ ಪಾದಕಮಲಲ್ಲಿ ಸಮರ್ಪಿಸಿ ಇವತ್ತಿನ ನಮ್ಮ ಸಾಯಂಕಾಲದ ಕಾರ್ಯಕ್ರಮ ಮಂಗನ ಮಾಡೋಣ. ಇದ್ರ ಜೊತೆಗೆ ಎಲ್ಲರೂ ಕೂಡ ನಾಳೆಗೆ ಸದ್ಗುರುವರ ಜಯಂತಿ ಮಹೋತ್ಸವ ಕಾರ್ಯಕ್ರಮದ ಆ ಕಾರ್ಯಕ್ರಮದಲ್ಲಿ ಪ್ರಾತಃ ಕಾಲದ ಸದ್ಗುರು ಪೂಜಾ, ಅದಾದಮೇಲೆ ರುದ್ರಾಭಿಷೇಕ, ಅದಾದಮೇಲೆ ಮಹಾಭಿಷೇಕ ನಡೀತಕ್ಕಂತಾಗ್ತದೆ. ಆಮೇಲೆ ಮಹಾಪ್ರಸಾದ, ಅದಂತರ ಸಾಯಂಕಾಲದಲ್ಲಿ ಕೂಡ ಕಾರ್ಯಕ್ರಮ ನಡೀತದೆ. ಸಾಯಂಕಾಲದಲ್ಲಿ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರವಚನಗಳು ಕೂಡ ನಡೀತಾ ಇದ್ದಾವೆ. ಅದಾದಮೇಲೆ ನಾಮಕರಣೋತ್ಸವ ಅಂತಕ್ಕಂಥದ್ದು ಕೂಡ ನಡೀತದೆ. ಆಮೇಲೆ ಭಜನಾ ಕಾರ್ಯಕ್ರಮ, ಇನ್ನೊಂದು ಕಾರ್ಯಕ್ರಮ ಕೂಡ ನಡೀತಾವೆ. ಎಲ್ಲ ಸದ್ಭಕ್ತರು ಎಲ್ಲ ಕಾರ್ಯಕ್ರಮ ಕೂಡ ಭಾಗವಹಿಸಿ ಎಲ್ಲರೂ ಪುನೀತರಾಗಬೇಕು. ಸದ್ಗುರುವರ ದಿವ್ಯ ಅನುಗ್ರಹದಿಂದ ಎಲ್ಲರೂ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಪಡೆದುಕೊಂಡು ಧನ್ಯರಾಗಿಕೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ 4ನೇ ದಿನದ ಈ ಪ್ರವಚನದ ವಿಷಯ ಸದ್ಗುರುವರ ದಿವ್ಯ ಪಾದಕಮಲವನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮ ಮಂಗಲ ಮಾಡೋಣ. जय मंगलम जय नमः पार्वती पतये शिव हर हर महादेव. राजाधिराज सद्गुरुनाथ शुद्धलिंगेश्वर महाराज की जय. सब साधु संत महाराज की जय. श्री